ಇಂಡಸ್ಟ್ರಿ ಆದರೂ ಕನ್ನಡ ಸಿನಿಮಾ ಮಾಡಿದವ್ರಿಗಂತೂ ಯಾವ್ಯಾವ ಸವಾಲುಗಳು ಎದುರಿಸಬೇಕಾಗಿ ಬಂದಿದೆ ಅಂತ ಗೊತ್ತು. ಮೊದಲನೇದು ಥಿಯೇಟರ್ಗಳ ಸಮಸ್ಯೆ, ಆಮೇಲೆ ಮಾಡಿರ್ತಕ್ಕಂಥ ಆಲ್ಮೋಸ್ಟ್ ಎರಡು ಚಿತ್ರಗಳು ಮಾಡಿದ್ದೀವಿ, ಅವರು ಯಾವುದೇ ರೈಟ್ಸ್ಗಳು ಕೂಡ ಆಗಿಲ್ಲ. ನಾವೇ ಕಿತ್ತಾಡೋದು ಬೇಡ, ಒಂದಷ್ಟು ಜನ ಸೇರ್ಕೊಂಡು ಕಿತ್ತಾಡೋಣ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂದ್ಬಿಟ್ಟು ಇದೊಂದು ಪ್ರೋಗ್ರಾಮ್ ಅರೇಂಜ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಏನು ಸಜೆಷನ್ ಜೊತೆಗೆ ಇದಕ್ಕೆ ಬರೀ ಸಮಸ್ಯೆಗಳನ್ನೇ ಮಾತಾಡ್ಕೊಂಡು ಹೋದ್ರೂ ಆಗಲ್ಲ. ಇದನ್ನ ಏನು ಮಾಡಬೇಕು, ಯಾವ ರೀತಿ ಮುಟ್ಟಿಸ್ಬೇಕು, ಸರ್ಕಾರಕ್ಕೆ ಮುಟ್ಟಿಸ್ಬೇಕಾ, ಇಲ್ಲ ನಮ್ಮ ವಾಣಿಜ್ಯ ಮಂಡಳಿ ಮುಖಾಂತರ ಮುಟ್ಟಿಸ್ಬೇಕಾ, ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಇವತ್ತಿನ ಸಭೆಯಲ್ಲೇ ಮುಗಿದೋಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಯಾವ್ಯಾವ ಅಭಿಪ್ರಾಯಗಳು ಮಂಡಿಸ್ತೀರ ಅಂತ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ. ಮುಂದೆ ನೋಡೋಣ, ಕಂಟಿನ್ಯೂ ಮಾಡೋಕ್ಕಾಗುತ್ತಾ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇರೋ ಪರಿಸ್ಥಿತಿಗಳ ಬಗ್ಗೆ ಚರ್ಚಿಸಿ ನಂತರ ಇದಕ್ಕೆ ಸಾಲು ಸಜೆಷನ್ ಕೊಟ್ಟರೆ ಎಲ್ಲರೂ ಒಂದು ಅನುಕೂಲ ಆಗುತ್ತೆ. ಇಲ್ಲಿ ಅನುಭವ ಆಗಿದೆ, ಬಟ್ ನಾವು ಎಸ್ಪೆಷಲಿ ನಮ್ಮದು ಪೈರಸಿ ಆದ್ಮೇಲೆ ನಾನು ಈಗ ರೀಸೆಂಟ್ ಅಲ್ಲಿ ನಾನು 2023ರಲ್ಲಿ FIR ರಿಜಿಸ್ಟರ್ ಮಾಡಿದೆ ಅಂಡ್ ಸೆನ್ ಸೈಬರ್ ಅಲ್ಲಿ ರಿಜಿಸ್ಟರ್ ಮಾಡಿದೆ ಅಂಡ್ ಡೆಲ್ಲಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಂಡ್ ಬ್ರಾಡ್ಕಾಸ್ಟ್ ಅಂಡ್ ಡೈರೆಕ್ಟರ್ ಆಫ್ ಟೆಲಿಕಮ್ಯುನಿಕೇಶನ್ ಹೋಗಿ ಸತತ 3 ತಿಂಗಳ ಪ್ರಯತ್ನದಿಂದ 3 ಯಾವುದಷ್ಟು ಪೈರೇಟೆಡ್ ಸಿನಿಮಾಗಳಿಗೂ 3 ಲಿಂಕ್ ಅನ್ನು ಬ್ಲಾಕ್ ಮಾಡಿಸಿದೀವಿ. ಅದು ದೃಷ್ಟಿ ಮೀಡಿಯಾದಿಂದ ನಾನು ಪಾವನ, ಅದರಲ್ಲಿ 1000 ಗಟ್ಟಲೆ ಸಿನಿಮಾಗಳಿತ್ತು. ಯಾವುದು ರೀಸೆಂಟ್ ರಿಲೀಸ್ ಆಗಿದೆ ಅದರಲ್ಲಿ ಸಿನಿಮಾಗಳಿತ್ತು. ಎಷ್ಟೋ ಜನ ಡೈರೆಕ್ಟರ್ ಪ್ರೊಡ್ಯೂಸರ್ಗಳಿಗೆ ನಾನು ಹೇಳಿದ್ದೀನಿ, ಸರ್ ಪೈರಸಿ ಜನ ಕೇರೆ ಮಾಡಿಲ್ಲ. ಕೆಲವರು ಹೇಳಿದ್ರು ಸರ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ ಕೆಲವರು ಹೇಳಿದ್ರು ಸರ್ ಏನಾಗಲ್ಲ ಬಿಡಿ. ಸರ್ ಜನ ಏನ್ ಬರ್ತಾರೆ ಸರ್, ರವಿಕೆ ಪ್ರಸಂಗ ರಿಲೀಸ್ ಆದ ನೆಕ್ಸ್ಟ್ ಡೇ ನಂಗೆ ಕೇರಳದಿಂದ ಒಬ್ಬ ಹೇಳ್ತಾನೆ, ಸರ್ ನಿಮ್ಮ ಪ್ರಮೋಷನ್ ಎಲ್ಲ ಸೂಪರ್ ಇದೆ, ನಾನ್ ಸಿನಿಮಾ ನೋಡ್ಬಿಟ್ಟೆ ಸರ್. ಇರ್ಬೋದು, ನಮ್ಮ ಬಿಸ್ನೆಸ್ ಆಗಿ ನಾವು ಮಾಡ್ತಾ ಇರೋದು, ಬಟ್ ಅದು ಫೈನಾನ್ಷಿಯಲ್ ಆಸ್ಪೆಕ್ಟ್ ಇನ್ನೊಂದು. ಸೊ ಈ ಪೈರಸಿ ವಿಷಯ ಅಡ್ರೆಸ್ ಮಾಡ್ತಾ ಇರುವಾಗ ನಂಗೆ ಈ ವೇದಿಕೆ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೂ ದಯವಿಟ್ಟು ಪೈರಸಿ ಕನ್ನಡ ಚಿತ್ರರಂಗ ಈಗ ICU ಅಲ್ಲಿದೆ, ನೋಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಅಂದ್ರೆ ಜನಗಳಿಗೆ ಆಲ್ರೆಡಿ OTT ಅಲ್ಲಿ ಬರುತ್ತೆ, ಟಿವಿಯಲ್ಲಿ ಬರುತ್ತೆ ಅಂತ ಒಂದು ನಾರ್ಮಲ್. ಸರ್ ಇದ್ರ ಜೊತೆಗೆ ಎಷ್ಟೋ ಜನಕ್ಕೆ ಟೆಲಿಗ್ರಾಮ್ ಅಲ್ಲಿ ಬರ್ತಾ ಇರೋದು, ಅದು ಅಫಿಷಿಯಲ್ ಅಲ್ಲ ಅಂತ ಗೊತ್ತಿಲ್ಲ. ಸರ್ ಬರುತ್ತೆ ಸರ್, ಒಂದು ವಾರದಲ್ಲಿ ಟೆಲಿಗ್ರಾಮ್ ಅಲ್ಲಿ ಸಿಕ್ಬಿಡುತ್ತೆ ಸರ್, ಕಾಪಿ HD ಸಿಗುತ್ತೆ ಸರ್ ಅಂತ ಹೇಳ್ತಾರೆ. ಇಂಥ ಕೆಲಸಗಳನ್ನ ಒಂದಿಷ್ಟು ಸಾರಿ ಏನಾಗುತ್ತೆ ಅಂದ್ರೆ ನಮ್ಮ ಸಂಘ ಸಂಸ್ಥೆಗಳು ಮಾಡಬೇಕಾಗ್ತದೆ. ನಾವು ಅವ್ರ ಹತ್ರನೂ ಸಹ ಇಷ್ಟು ವಿಚಾರನೂ ಕೊಟ್ಟಿದ್ವಿ. ಮತ್ತೆ ಇವಾಗ ಇದು ಸಂಘ ಸಂಸ್ಥೆಯಿಂದ ನಡೀತಾ ಇರೋದಲ್ಲ, ಇವತ್ತು ಚಿತ್ರಾವಲೋಕನ ನಾವು ಮಾಡ್ತಾ ಇರೋದು. ಆದ್ರೂ ಸಹ ನಾವು ಇದನ್ನ ಒಂದಿಷ್ಟು ವಿಚಾರ ಇದೆ. ತಾವು ಏನ್ ಹೇಳಿದ್ರಿ ಪೈರಸಿ ಅನ್ನೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ನನಗೆ ಗೊತ್ತಿರೋ ಪ್ರಕಾರ ನಿರ್ಮಾಪಕಂಗೆ ದುಡ್ಡು ಬರ್ದೇ ಇರುವಾಗ ಮಾಡೋದು. ಮತ್ತೆ ಅಷ್ಟೇ ಚೆನ್ನಾಗಿ ಇನ್ನೂ ಒಂದು ವಿಚಾರನ ಹೇಳ್ತೀನಿ. ಈ ಕಡೆ ಪೈರಸಿ ಆಗಿದೆ ಅಂದ ತಕ್ಷಣ ನಿಮ್ಗೊಂದು ಫೋನ್ ಬರುತ್ತೆ, ಸರ್ ನಿಮ್ ಫಿಲಂ ಪೈರಸಿ ಆಗಿದೆ. ಹೌದಾ ಸರ್, ಏನ್ ಮಾಡ್ಬೇಕು? ಪೈರಸಿ ತೆಗೆಸ್ತೀವಿ ಸರ್. ಪೈರಸಿ ಇಲ್ಲ ಸರ್, ನನ್ನ ಕೈಲಿ ಏನು ದುಡ್ಡಿಲ್ಲ. ಅವನೇನೆ 50 ಲಿಂಕ್ ಕಳಿಸ್ತಾನೆ ಸರ್. ಪೈರಸಿ ತೆಗ್ಸೋಕೆ ಏಜೆನ್ಸಿ 2.5 ಲಕ್ಷ ಕೇಳುತ್ತೆ. ಎಸ್, ನಾನು ಕೊಟ್ಟಿದ್ದೀನಿ ಸರ್. ಮಿನಿಮಮ್ 2. ಇದು ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಒಂದು ನಿಮಿಷ ನಿಮಗೆ ಹೇಳ್ತೀನಿ, ನೇರವಾಗಿ ಹೇಳಿದ್ದೀನಿ, ಗ್ರೂಪ್ ಅಲ್ಲೂ ಹೇಳಿದ್ದೀನಿ, ಇವಾಗ್ಲೂ ಹೇಳ್ತೀನಿ, ಯಾವುದೇ ಹೆದರಿಕೆ ಇಲ್ಲ. ಪೈರಸಿ ಮಾಡೋರೆ ಅವರು. ಯಾರು ಬೇರೆಯವರು ಮಾಡಲ್ಲ ಸರ್. ನಿಮ್ ಮನೆಯಲ್ಲಿ ನಿಮ್ ಹಾರ್ಡ್ ಡಿಸ್ಕ್ ಇರುವಷ್ಟು ದಿನವೂ ಸಹ ಸೇಫ್ ಆಗಿರುತ್ತೆ. ನೀವು ಎಲ್ಲಿ ಥಿಯೇಟರ್ಗೆ ಬಿಡ್ತೀರಾ, ಥಿಯೇಟರ್ಗೆ ಬಿಟ್ಟ ತಕ್ಷಣ ಪೈರಸಿ ಆಗುತ್ತೆ ಅಂದ್ರೆ ಎಲ್ಲಿಂದ ಆಗುತ್ತೆ? ನಾವು ಕೊಡೋದು UFO ಕೊಡ್ತೀವಿ, ಕ್ಯೂಸ್ ಕೊಡ್ತೀವಿ, KSRS ಸಮಥಿಂಗ್ ಅಲ್ಲಿ ಕೊಟ್ಟಿರ್ತೀವಿ. ಇಲ್ಲ, ಈಗ ನಾವು FIR ಕೊಟ್ಟ ಮೇಲೆ ಇದು ಇಲ್ಲಿ ಕರ್ನಾಟಕದಲ್ಲಿ ಇವಾಗ ಸರ್ವಿಸ್ ಪ್ರೊವೈಡರ್ ಇರುವುದು UFO, ಕ್ಯೂಬ್, KSRS, TRS ಅಂಡ್ UFW. ಇಷ್ಟೂ ಜನಕ್ಕೆ ನೋಟಿಸ್ ಹೋಯ್ತು ಪೊಲೀಸ್ ಇಂದ. ಅಂದ್ರೆ ಒಂದೀಗ ರವಿಕೆ ಪ್ರಸಂಗ ಸಿನಿಮಾ ನಿಮ್ಮ ಹತ್ರ ಬಂದಿದೆ, ಪೈರಸಿ ಆಗಿದೆ, ನೀವು ಅದನ್ನ ಹೆಂಗೆ ಸೇಫ್ಟಿ ಮಾಡ್ತೀರಿ ಅಂತ. UFO ಕ್ಯೂಬ್ ಅವರು ನಮಗೆ ಅಗ್ರಿಮೆಂಟ್ ಕೊಟ್ರು, ನಾವು ಡಿಸ್ಟ್ರಿಬ್ಯೂಟರ್ ಹತ್ರ ಕಂಟೆಂಟ್ ಕೊಟ್ಟು ಅಗ್ರಿಮೆಂಟ್ ಕೊಡ್ತೀವಿ ಸರ್. ಇಲ್ಲಿ ನಾನ್ ಕೇಳ್ತಾ ಇರೋದು UFW ಅಂತ ಒಂದು ಸರ್ವಿಸ್ ಪ್ರೊವೈಡರ್ ಇದೆ, ಅವ್ರೇನ್ ಹೇಳ್ತಾರಂದ್ರೆ ನಾವು ಸೈನ್ ಮಾಡಿ ಕೊಟ್ಟಿದೀವಿ ಗಡಿಬಿಡಿಯಲ್ಲಿ, ನಾವೇನು ಅವ್ರದ್ದು ಆರ್ಗನೈಸೇಷನ್ ಒಬ್ಬನೇ ಹೋಗುದಕ್ಕಿಂತ ಈ ಆರ್ಗನೈಸೇಷನ್ ನಾವು 50 ಜನ ಹೋದ್ರೆ ಇಟ್ಸ್ ಸ್ಟ್ರಾಂಗ್. ಬಟ್ ಅದನ್ನ ಮಾಡೋರು ಬೇರೆ ಯಾರು ಅಲ್ಲ, ನಮ್ಮಲ್ಲಿರೋರೆ. ಅದನ್ನ ಇವಾಗ ಏನಿದೆ ನಮ್ ಚೇಂಬರ್ ಅಂತ ಏನಿದೆ, ನಮಗೆ ಕನ್ನಡ ಇಂಡಸ್ಟ್ರಿ ಅಂದ್ರೆ ಚೇಂಬರ್ ಏನಿದೆ ಅದು ಆಕ್ಷನ್ ತಗೋಬೇಕಾಗಿದೆ. ಅಲ್ಲಿ ಆಕ್ಷನ್ ತಗೊಳ್ಬೇಕು ಮೇಡಮ್, ತಗೊಳ್ತಿಲ್ವೇ? ಅಲ್ಲಿಗೆ ಹೋದ್ರೆ ಏನ್ ಹೇಳ್ತಾರೆ ಅವರು,
ಇಟ್ಸ್ ಕಾಮನ್ ಸರ್, ಕಾಮನ್ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಇಲ್ಲಿ ಲೋ ಬಜೆಟ್ ಸಿನಿಮಾಗಳು ಇದಾವೆ, ಹೈ ಬಜೆಟ್ ಅಲ್ಲ, ಎಷ್ಟೋ ಸಿನಿಮಾ ಆಗಿವೆ ಅಂತ ಇಲ್ಲ, ಹೈ ಬಜೆಟ್ ಸಿನಿಮಾಗಳು ಇದಾವೆ, ಲೋ ಬಜೆಟ್. ಹಾಗಾಗಿ ಸಿನಿಮಾಗಳಿಗೆ ನೀಡುವ ಪ್ರಶಸ್ತಿಗಳನ್ನು ಮತ್ತು ಸಹಾಯಧನವನ್ನು ಪ್ರತಿ ವರ್ಷವೂ ಆಯಾ ವರ್ಷಕ್ಕೆ ಅನುಗುಣವಾಗಿ ನೀಡತಕ್ಕದ್ದು. ಉದಾಹರಣೆಗೆ 2019ರಿಂದ ಈಚೆಗೆ ಯಾವುದೇ ಪ್ರಶಸ್ತಿ ಸಹಾಯಧನ ನೀಡಿಲ್ಲ. ಸುಮಾರು 5 ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದೆ. ಎರಡನೇದು, ಯಾವುದೇ ಸಿನಿಮಾ ಬಿಡುಗಡೆಯಾದ ಮಧ್ಯಾಹ್ನದ ಅಷ್ಟೊತ್ತಿಗೆ ಆ ಚಿತ್ರ ಪೈರಸಿ ಆಗುತ್ತಿದೆ, ಅದನ್ನು ತಡೆಗಟ್ಟಲು ಕಠಿಣ ಕ್ರಮ ಜಾರಿಗೊಳಿಸತಕ್ಕದ್ದು. ಮೂರನೇದು, ಸರ್ಕಾರದ ವತಿಯಿಂದ ಕನ್ನಡ ಸಿನಿಮಾಗಳಿಗಾಗಿ ಅತಿ ಶೀಘ್ರದಲ್ಲಿ ಒಂದು ಉತ್ತಮ OTT ಪ್ಲಾಟ್ಫಾರ್ಮ್ ಸ್ಥಾಪಿಸಿಕೊಡಬೇಕು, ಉದಾಹರಣೆಗೆ ಕೇರಳ ಮಾದರಿ. ನಾಲ್ಕನೇದು, ಕರ್ನಾಟಕದಲ್ಲಿರುವ ಎಲ್ಲಾ ಚಿತ್ರಮಂದಿರಗಳು ಸಿಂಗಲ್ ವಿಂಡೋ ಸಿಸ್ಟಮ್ ನಲ್ಲಿ ಏಕರೂಪ ದರ ಜಾರಿಯಾಗಬೇಕು. ಹೆಚ್ಚೆಂದರೆ ಮಧ್ಯಮ ತರಗತಿ ₹100, ಬಾಲ್ಕನಿ ₹150. ಐದನೇದು, ನಿರ್ಮಾಪಕರು ಸೆನ್ಸಾರ್ ಮಾಡಿಸಲು ಹೋದಾಗ CBFC ಯಾವ ದರವನ್ನು ನಿಗದಿ ಮಾಡುತ್ತಾರೋ ಆ ಹಣವನ್ನು ಆನ್ಲೈನ್ ಮುಖಾಂತರ ನಾವು ಕಟ್ಟಿದ್ದರೂ ಸಹ ಶೋ ತೋರಿಸಲು ಥಿಯೇಟರ್ಗೆ ಮತ್ತೆ ಹೆಚ್ಚುವರಿ ಹಣ ಹಾಗೂ ಇತರೆ ಖರ್ಚು ಮತ್ತೆ ನಿರ್ಮಾಪಕರೇ ಕಟ್ಟಬೇಕಾಗಿದೆ. ಹಾಗಾಗಿ ಸರ್ಕಾರದಿಂದ ಥಿಯೇಟರ್ ವ್ಯವಸ್ಥೆ ಮಾಡಿಕೊಡಲು ಈಗಿರುವ ವಾರ್ತಾ ಇಲಾಖೆ ಅಥವಾ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಲ್ಲಿ ವ್ಯವಸ್ಥೆ ಮಾಡಿಸಿಕೊಟ್ಟರೆ ಉತ್ತಮವಾಗಿರುತ್ತದೆ. ಸರ್ಕಾರ ಕರ್ನಾಟಕದಲ್ಲಿ ತಯಾರಾಗುವ ಎಲ್ಲಾ ನೇರ ಚಿತ್ರಗಳಿಗೆ, ಉದಾಹರಣೆ ಡಬ್ಬಿಂಗ್ ರಿಮೇಕ್ ಹೊರತುಪಡಿಸಿ, ಈಗಿರುವ ಸಹಾಯಧನದ 10 ಲಕ್ಷದ ಬದಲಾಗಿ ಕನಿಷ್ಠ ಪಕ್ಷ 20 ಲಕ್ಷ ರೂಪಾಯಿಗಳನ್ನಾದರೂ ನೀಡಬೇಕು. ಕನ್ನಡೇತರ ಅನ್ಯ ಭಾಷೆಗಳ ಚಿತ್ರಗಳು ಡಬ್ಬಿಂಗ್ ಆಗಿ ಬಿಡುಗಡೆಯಾಗಿ 50 ದಿನಗಳ ಒಳಗೆ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿವೆ. ಅಂತಹ ಚಿತ್ರಗಳು ಕನಿಷ್ಠ ಪಕ್ಷ 1 ವರ್ಷ ಬಿಟ್ಟು ಬರುವಂತೆ ಕಾಲಮಿತಿಯನ್ನು ಫಿಕ್ಸ್ ಮಾಡಬೇಕು. ಬೇರೆ ರಾಜ್ಯಗಳ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿ ಸ್ಥಳಗಳಲ್ಲಿ ಚಿತ್ರೀಕರಣಗೊಳ್ಳುವ ಗುಣಾತ್ಮಕ ಚಿತ್ರಗಳಿಗೆ ಕನಿಷ್ಠ ಪಕ್ಷ 25 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿವೆ. ನಮ್ಮ ರಾಜ್ಯದಲ್ಲಿಯೂ ಇಂಥ ಗಮನ ಹರಿಸಬೇಕೆಂದು ವಿನಂತಿ. ವ್ಯವಸ್ಥಿತ ಚಿತ್ರನಗರಿ ನಿರ್ಮಿಸಿಕೊಡುವ ಜವಾಬ್ದಾರಿ ಸರ್ಕಾರ ವಹಿಸಿಕೊಂಡಿದೆಯಾದರೂ ಇದುವರೆಗೂ ಅದು ಸಹಕಾರ ನೆನೆಬಿದ್ದಿದೆ. ತ್ವರಿತಗತಿಯಲ್ಲಿ ಸುಸಜ್ಜಿತ ಚಿತ್ರನಗರಿಯನ್ನು ಸ್ಥಾಪಿಸಿಕೊಡಬೇಕೆಂದು ಮನವಿ ಮಾಡಿಕೊಳ್ಳುವುದು. ಬಹುಮುಖ್ಯವಾಗಿ ಚಿತ್ರರಂಗವನ್ನು ಒಂದು ಉದ್ಯಮ ಎಂದು ಘೋಷಿಸಬೇಕು. ಇದರಿಂದ ನಿರ್ಮಾಪಕರುಗಳಿಗೆ ಭಾರಿ ಅನುಕೂಲವಾಗುತ್ತದೆ. ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದೊಂದು ಜನತಾ ಥಿಯೇಟರ್ ನಿರ್ವಹಿಸಿಕೊಟ್ಟರೆ, ಅಲ್ಲಿ ಕನ್ನಡ ಚಿತ್ರಗಳು ವೀಕ್ಷಣೆಗಷ್ಟೇ ಅವಕಾಶ ಮಾಡಿಕೊಟ್ಟರೆ ಕನ್ನಡ ಚಿತ್ರರಂಗ ಚೇತರಿಸಿಕೊಳ್ಳುತ್ತದೆ. ಕನ್ನಡ ಚಿತ್ರಗಳನ್ನು ಉಳಿಸಿದಂತೆಯೂ ಪ್ರೋತ್ಸಾಹಿಸಿದಂತೆಯೂ ಆಗುತ್ತದೆ. ಕಡೆ ಪಾಯಿಂಟ್, ಸಾಮಾಜಿಕ ಜಾಲದಲ್ಲಿ ನಮ್ಮ ಫಿಲಂ ಅನ್ನು ಪೈರಸಿ ಮಾಡಿ ಹಣ ಮಾಡುತ್ತಾ ಇರುವವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವ ಕಾನೂನು ತರಬೇಕು. ಹಾಗೆ ಕೋಟಿ ದಂಡ ಕಟ್ಟುವ ಹಾಗೆ ಕಠಿಣ ಕಾನೂನು ತರಬೇಕು. ಯಾವ ಸಂಸ್ಥೆಗಳು ಅಲ್ಲ ಮುಖ್ಯ, ಅಕಾಡೆಮಿ ಇದೆ ಅಂತ, ಚಲನಚಿತ್ರ ಅಕಾಡೆಮಿ. ಇಷ್ಟು ಜನ ಹೋಗಿ ಈ ಬರೀ ಪತ್ರ ಕೊಡೋದಲ್ಲ ಸರ್, ಅಷ್ಟು ಜನ ಹೋಗಿ ಅಕಾಡೆಮಿ ಮುಂದೆ ನಿಂತ್ಕೊಂಡು ಧಿಕ್ಕಾರ ಕೂಗ್ಬೇಕು, ಎಲ್ರು ಹೋರಾಟ ಮಾಡ್ಬೇಕು. ಅವಾಗ ಏನಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಇಲ್ಲಾಂದ್ರೆ ಇಂತಹ 10 ಸಭೆ ಮಾಡಿ 10 ಲೆಟರ್ ಕೊಟ್ಟರು ಯಾವುದೇ ಪ್ರಯೋಜನ ಆಗಲ್ಲ. ಅದು ಫೈಲ್ ಸೇರುತ್ತೆ ಹೊರತು ಇನ್ನೇನು ಆಗಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ, ಎಲ್ರು ಒಟ್ಟಾಗಿ, ಯಾಕಂದ್ರೆ ಇದು ಪ್ರತಿಯೊಬ್ಬರ ಸಮಸ್ಯೆ. ಇಲ್ಲಿ ಆರ್ಟಿಸ್ಟ್ ಆಗೋದು, ನಿರ್ಮಾಪಕ ಆಗೋದು, ನಿರ್ದೇಶಕ ಆಗೋದು ಪ್ರತಿಯೊಬ್ಬರ ಸಮಸ್ಯೆ ಆಗಿರೋದ್ರಿಂದ ಎಲ್ರು ಒಗ್ಗಟ್ಟಾಗಿ ಒಂದು ಡೇಟ್ ಫಿಕ್ಸ್ ಮಾಡಿ, ನಾವು ವಿಧಾನಸೌಧಕ್ಕೆ ಹೋಗೋದು ಬೇಡ, ಚಲನಚಿತ್ರ ಅಕಾಡೆಮಿ ಮುಂದೆನೆ ಹೋಗೋಣ. ಸಾಧಕ್ ವಕೀಲ್ ಅವರು ಅಧ್ಯಕ್ಷರೀಗ ಅಲ್ವಾ, ಅಕಾಡೆಮಿ ಮುಂದೆನೆ ಹೋಗಿ ಎಲ್ರು ಪ್ರೆಸ್ ಅವ್ರನ್ನೆಲ್ಲ ಕರೆದು ಒಂದು ಧಿಕ್ಕಾರಕ್ಕೆ ಹೋಗಿ ಆಮೇಲೆ ಮನವಿ ಪತ್ರ ಮುಟ್ಟಿಸಿದ್ರೆ ಕೊನೆ ಪಕ್ಷ ಎಲ್ಲ ಸರ್ಕಾರದ ಗಮನಕ್ಕೆ ಮುಟ್ಟುತ್ತೆ. ಅದಲ್ಲ ಅಂದ್ರೆ ಯಾವ ರೀತಿ ಉಗ್ರವಾಗಿ ಹೋರಾಟ ಮಾಡಬಹುದು ಅದನ್ನ ಡಿಸೈಡ್ ಮಾಡ್ಬೇಕು ಇವಾಗ. ಅವಾಗ ಒಂದು ನಿಜವಾಗ್ಲೂ ಒಂದು ಉತ್ತಮವಾದಂತಹ ಒಂದು ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದ್ರೆ ಎಷ್ಟು ಮಾಡಿದ್ರು, ಎಷ್ಟು ಮೀಟಿಂಗ್ ಮಾಡಿದ್ರು, ಯಾವುದೇ ಮಾಡಿದ್ರು ಪ್ರಯೋಜನ ಇಲ್ಲ, ಎಲ್ಲರೂ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಮೂರನೇದು ಬರ್ತ್ ಅಂತ ಮಾಡಿದೆ, ಒಲವೆ ಮಂದಾರ ಶ್ರೀಕಿ ಮತ್ತೆ ದುನಿಯಾ ರೇಷ್ಮೆ, ಅದು ಟ್ರೈಬಲ್ ಸಬ್ಜೆಕ್ಟ್. ನೆಕ್ಸ್ಟ್ 2022 ರಿಲೀಸ್ ಮಾಡಿದೆ ಮನಸ್ಸಾಗಿದೆ ಅಂತ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿದೆ ಕನ್ನಡ ಇಂಡಸ್ಟ್ರಿಗೆ. ಅದು ಲಾಕ್ಡೌನ್ ಇಂದ ಸ್ವಲ್ಪ ಸ್ಟಕ್ ಆಯ್ತು. ಈಗ ಮಂಡ್ಯ 2024 ಫೆಬ್ರವರಿ ರಿಲೀಸ್ ಆಯ್ತು. ಇವ್ರದ್ದು ಸಿನಿಮಾ ಒಟ್ಟಿಗೆ ಆಯ್ತು, ಮಂಡ್ಯ ಹೈದ ಅಂತ.
ಸೊ ಈ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಈ ಒಂದು ಚಿಂತೆನ ಚೇಂಬರ್ ಚಿಂತೆ ಮಾಡ್ಬೇಕು. ಅವ್ರು ಯಾರು ಮಾಡ್ತಾರ, ನಾವಿಲ್ಲಿ ಬಂದು ಸೇರಿದೀವಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ, ನಾವು ಫಸ್ಟ್ ಚೇಂಬರ್ಗೆ ಮುತ್ತಿಗೆ ಹಾಕ್ಬೇಕು. ಫಸ್ಟ್ ಅಲ್ಲೋಗಿ ನಮ್ಮ ಸಮಸ್ಯೆನ ಅನ್ಕೊಂಡು ಅವ್ರ ಮುಖಾಂತರ ನಾವು ಬೆಳೆಸ್ಕೋಬೇಕು ಹೊರತು ನಾವು ಹೋಗಿ ಯಾಕೆ ನಾವು ಇಲ್ಲಿ ಬಂಡವಾಳ ಹಾಕ್ಬಿಟ್ಟು ನಾವು ಇದನ್ನ ಕಷ್ಟಪಟ್ಟು ನಾವು ಇದನ್ನ ಮಾಡ್ಬಿಟ್ಟು ನಾವು ಇಲ್ಲಿ ಬಂದು ನಾವು ಚರ್ಚೆ ಮಾಡ್ಕೊಂಡಿದ್ರೆ ಏನ್ ಸಿಗತ್ತೆ? ನಾವು ಎಲೆಕ್ಷನ್ ಪ್ರತಿ ವರ್ಷ ನಡೆಸಿ ಅವರು ಗೆಲ್ಸಿ ಕುಣ್ಸಿರ್ತೀವಿ, ಅವ್ರು ಆರಾಮ ಅಲ್ಲಿ ನಿದ್ದೆ ಮಾಡ್ತಾರ ಅಲ್ಲಿ ಚೇಂಬರ್ ಅವರು. ಏನಕ್ಕೆ ಮಾಡ್ಬೇಕು? ನಾವು ಇದನ್ನ ನಮ್ಮ ಪ್ರಾಬ್ಲಮ್ಸ್ ಹಿಂಗಾಗಿದೆ. ಹೋಗಿ ಈಗ ನೋಡಿ, ಅದು ಎಷ್ಟೋ ಹೇಳಿದ್ರು ಪಾಯಿಂಟ್ಸ್ ಕೊಡ್ ಸಾರಾಂಶ ಕೂಡ ಇಲ್ಲಿದೆ. ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ಡೂ ಆರ್ ಡೈ ಸ್ಥಿತಿಯಲ್ಲಿ ಎಲ್ಲರೂ ನಿರ್ಮಾಪಕರುಗಳು ಅದನ್ನೇ ಹೇಳ್ತೀನಿ. ಏನಾದ್ರೂ ಒಂದು ಆಗ್ಲೇಬೇಕು. ಬರೀ ಮಾತು ಸಭೆಗಳು ಇವೆ ಆಗೋದಕ್ಕಿಂತ ಹೆಚ್ಚಾಗಿ ಇವತ್ತು ಸಭೆನಲ್ಲಿ ಒಂದು ಏನಾದ್ರೂ ತೀರ್ಮಾನ ತಗೊಂಡು ಒಂದು ಮುಂದಕ್ಕೆ ಹೋಗೋಣ ಅಂತಕ್ಕಂಥದ್ದಕ್ಕೆ ಎಲ್ಲರೂ ಸೇರಿರ್ತಕ್ಕಂಥದ್ದು. ಈಗ ಯಾವ ವೈಯಕ್ತಿಕ ಯಾರ ಮೇಲೆ ದ್ವೇಷಕ್ಕೋ ಯಾವುದೋ ಸಂಘ ಸಂಸ್ಥೆಗಳ ಮೇಲೆ ದ್ವೇಷಕ್ಕೋ ಏನು ನಾವು ಮಾಡ್ತಾ ಇರ್ತಕ್ಕಂಥ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಣ. ಈಗ ಸಿನಿಮಾ ಮಾಡಕ್ ಅವ್ರೇನು ಬಾ ಅಂತ ಯಾರು ಕರಿತಿಲ್ಲ. ನಾವು ಸಿನಿಮಾ ಮಾಡಕ್ ಬಂದಿದ್ದೀವಿ, ನಮ್ಗೆ ಪೂರಕ ವಾತಾವರಣ ಬೇಕು, ನಮಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಬೇಕು ನಾವು ಸಿನಿಮಾ ನಿರ್ಮಾಣ ಮಾಡೋದಕ್ಕೆ. ಅದಕ್ಕೆ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಸಂಘ ಸಂಸ್ಥೆಗಳೇನು ಅನ್ನೋದು ಅದನ್ನ ಎಷ್ಟು ಸಾರಿ ವಿಚಾರಿಸಿದ್ರು ಕೂಡ ಅದಕ್ಕೆ ಪ್ರಯೋಜನ. ಸರ್ ನೀವು ಮುಂದುವರಿಸಿ, ನೀವು ಮುಗಿಸ್ಬಿಡಿ. ಬೇರೆ ಯಾರ್ಯಾರು ಮಾತಾಡಕ್ಕೆ ರೆಡಿ ಇದ್ದಾರೆ ಬೇರೆ ವಿಚಾರ ಅಂತ ಒಂಚೂರು ತಗೊಂಡ್ಬಿಡಿ. ಅರ್ಧ ಗಂಟೆ ಏನು ಅರ್ಥ ಆಯ್ತು ಅಂದ್ರೆ ಒಂದು 6 ಜನ ಕುರುಡ್ರನ್ನ ಕರ್ಕೊಂಡೋಗಿ ಆನೆ ಹೇಗಿದೆ ಎಕ್ಸ್ಪ್ಲೈನ್ ಮಾಡು ಅಂತಂದ್ರಂತೆ. ಅವಾಗ ಏನ್ ಮಾಡ್ತಾರೆ? ಒಬ್ಬೊಬ್ಬ ಹೋಗ್ಬಿಟ್ಟು ಒಬ್ಬ ಸೊಣ್ಣನ ಮುಟ್ಟದ, ಒಬ್ಬ ಬಾಲನ ಮುಟ್ಟದ, ಇನ್ನೊಂದು ಮುಟ್ಟದ, ಒಂದೊಂದು ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಬಟ್ ಪ್ರತಿಯೊಂದು ನಿಜಾನೇ, ಬಟ್ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ ಯಾವ್ದನ್ನ. ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂದ್ರೆ ಅಲ್ಲಿ ಆಚೆ ಹೋಗೋ ಮುಂಚೆ ಅಟ್ಲೀಸ್ಟ್ ಒಂದು ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್ ಸಿಗ್ಬೇಕು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ 10 ನಿಮಿಷ. ಓಕೆ, ಯಾಕೆ ಮಾತಾಡ್ತೀನಿ ಅಂದ್ರೆ ನನ್ನ ಕಾನ್ಫಿಡೆನ್ಸ್ ಇದೆ, ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ತಮಿಳ್ನಾಡಲ್ಲಿ 10 ವರ್ಷದಿಂದ 3 ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಮತ್ತೆ ತೆಲುಗು ಮಾಡಿದೆ. ಈಗ ಸೌತ್ ಇಂಡಿಯನ್ ಹೀರೋ ಅಂತ ಸಿನಿಮಾ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ 2 ಆಗಿ ಮಾಡಿದೆ. ಡೈರೆಕ್ಟ್ ಆಗಿ ನಮಗೆ ಸಕ್ಸಸ್ ಸಿಕ್ತು, ಬಟ್ ಪ್ರೊಡ್ಯೂಸರ್ ಆಗಿ ಅಷ್ಟೊಂದು ಸಿಕ್ಕಿಲ್ಲ. ಇವತ್ತು 2 ದಿನ ಮುಂಚೆ ಸಾರ್ ಒಂದು ಕಳಿಸಿದ್ರು ಫೋಟೋ. ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇವರು ಇಷ್ಟೊಂದು ಪ್ರಯತ್ನ ಪಡ್ತಿದ್ದಾರೆ, ನಮ್ದೊಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಅಟ್ಲೀಸ್ಟ್ ಇರಲಿ ಅಂತೇಳಿ ಬಂದೆ. ಥ್ಯಾಂಕ್ ಯು ಸರ್. ನಮ್ದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬಾ ಮಾಡಬೇಕು ಅಥವಾ ಚೆನ್ನಾಗಿ ಆಗ್ಬೇಕು ಅಂತಿದೆ. ಆ ಒಂದು ಉದ್ದೇಶಕ್ಕೆ ಈ ಸಭೆ ಇದೆ. ಇದಿನ್ನೂ ದೊಡ್ಡದಾಗಬೇಕು. ಆಕ್ಚುಲಿ ಇಲ್ಲಲ್ಲ, ನಾವಂತಲ್ಲ, ತುಂಬಾ ಜನ ಬರ್ಬೇಕಿಲ್ಲ. ಆಕ್ಚುಲಿ ಯಾರ್ಯಾರು ಡಿಸಿಷನ್ ಮೇಕರ್ಸ್ ಅಂತಿದ್ದಾರೆ, ಯಾರ್ಯಾರು ಕಂಟ್ರೋಲಿಂಗ್ ಕೆಪಾಸಿಟಿ ಇದೆ, ದೊಡ್ಡ ದೊಡ್ಡ ಹೀರೋಸ್ಗಳು, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು, ದೊಡ್ಡ ದೊಡ್ಡ ಚೇಂಬರ್ ಅಲ್ಲಿ ಇರುವಂತ ಉನ್ನತ ಸ್ಥಾನದಲ್ಲಿ ಇರೋರೆಲ್ಲ ಬರ್ಬೇಕು. ಅವಾಗ್ಲೇನೆ ಈ ಒಂದು ಸಭೆಗೆ ಇನ್ನೂ ಒಂದು ದೊಡ್ಡ ಅರ್ಥ ಬರುತ್ತೆ ಅಂತ ನನ್ನ ಫೀಲಿಂಗು. ಅವರೆಲ್ಲ ಮುಂದೆ ಬರ್ತಾರೆ, ಬರೋತರ ಆಗ್ಲಿ. ಸೊ ಈಗ ನನ್ನ ಪರ್ಸನಲ್ ವಿಚಾರಗಳ ಸಮಸ್ಯೆಗಳು ಎಲ್ಲರೂ ಸರ್ ಹೇಳಿದ್ರು, ಎಲ್ಲರಿಗೂ ಗೊತ್ತಿರೋದೆ. ಸಾವಿರಾರು ಸಮಸ್ಯೆ ಇದೆ. ಇಲ್ಲಿ ಇಷ್ಟು ಜನ ಏನ್ ಬಂದಿದಾರಲ್ಲ, ಯಾರೊಬ್ಬರಿಗೂ ಸಹ ಪರ್ಸನಲ್ ಆಗಿ ನಾವು ಯಾರು ಕಾಟಿಲ್ಲ. ಅದೇ ಸಂತೋಷ ಅಲ್ಲ. ನಾನು ಅದಂಗೆ ಬಂದಿದ್ದು. ನನಗೆ ಜಸ್ಟ್ ಫೇಸ್ಬುಕ್ ಅಲ್ಲಿ ನೋಡಿದೆ, ನಾನೇ ನಿಮ್ಗೆ ಫೋನ್ ಮಾಡಿದೆ, ಅಷ್ಟೇ ಅಷ್ಟೇ. ಸಂತೋಷ. ಎಲ್ಲರಿಗೂ ಸರ್ ಬಂದಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಯಾರಿಗೆ ಇಂಟ್ರೆಸ್ಟ್ ಇದೆ ಚಿತ್ರರಂಗದ ಸರ್, ನಿಮ್ಮೆಲ್ಲ ಸಿನಿಮಾ ಪ್ರೀತಿಗೆ ಧನ್ಯವಾದಗಳು ಸರ್. ಎಲ್ಲರಿಗೂ ಇದೇ ರೀತಿ ಸಿನಿಮಾ ಪ್ರೀತಿ ಇರಲಿ. ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಸೊ ಸಮಸ್ಯೆ 1000 ಇದೆ ಸರ್, ಎಷ್ಟೊಂದು ಹೇಳ್ಬೇಕು, ಬುಕ್ಕೇ ಬರೀಬಹುದು, ಇವರಿಗೆ ಸರ್ಗೆ ಗೊತ್ತೆ ಎಷ್ಟೊಂದು. ಬಟ್ ನನಗಾಗಿರೋಂತ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದು ಅಷ್ಟೇ, ನನ್ನ ಸಿನಿಮಾ ಪ್ರೊಡಕ್ಷನ್ ಮಾಡೋದ್ರಿಂದ. ಬೇಸಿಕಲಿ ಸಿನಿಮಾ ಮಾಡೋದು ನಮ್ಗೆ ಕರಗತ ಆಗಿದೆ. ಸಿನಿಮಾ ಮಾಡಿದ್ವಿ, ಅಲ್ಲೂ ಸುಮಾರು ಸಮಸ್ಯೆಗಳು ತೇಜ್ ಸರ್ ಹೇಳಿದ್ರು. ಮಾಡ್ಬೇಕಾದ್ರೆ, ಪ್ರಮೋಷನ್ ಮಾಡ್ಬೇಕಾದ್ರೆ, ರಿಲೀಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಇದೆ. ಬಟ್ ಸಿನಿಮಾ ಆದ್ಮೇಲೆ ನಮ್ಗೆ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಟೆಕ್ನಿಷಿಯನ್ ಸಕ್ಸಸ್ ಅಂದ್ರೆ ಏನು, ಜನ ನೋಡ್ಬೇಕು. ಜನ ನೋಡಕ್ಕಿರೋದು 3 ದಾರಿ. ಒಂದು ಥಿಯೇಟರ್ ನೋಡ್ತಾರೆ, ಇಲ್ಲ ಟಿವಿ ನೋಡ್ತಾರೆ, ಈಗ OTT ನೋಡ್ತಾರೆ. ಈ 3 ದಾರಿ ಜನ ನೋಡ್ರೆ ದುಡ್ಡು ಬರುತ್ತೆ, ಹಣ ಬರುತ್ತೆ, ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡಕ್ ಯೋಚನೆ ಮಾಡ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಥಿಯೇಟರ್ ಸಿನಿಮಾ ಅಂತ ಬಂದಾಗ ಸಿನಿಮಾ ಜನ ಬರ್ತಿಲ್ಲ, ತುಂಬಾ ಜನ ಗೊತ್ತು. ಒಂದು ಕಾರಣ ನಾವು ಬೆಳೆಯಕ್ಕೆ ಅವಕಾಶ ಮಾಡ್ಕೊಡೋಣ. ಈಗೇನ್ ಕುಂಠಿತವಾಗಿದೆ, ಈಗ ಕನ್ನಡ ಸಿನಿಮಾ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ ರಿಲೀಸ್ ಆಗಿದೆ. ಬಟ್ ಎಲ್ಲರೂ ಕನ್ನಡ ಸಿನಿಮಾನೇ ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ ನೋಡ್ತಾ ಇದ್ದಾರೆ, ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಕನ್ನಡದವರನ್ನೇ. ಯಾಕೆ ಈ ತರ ಆಗ್ತಾ ಇದೆ? ಕನ್ನಡ ಸಿನಿಮಾನ ಫಸ್ಟ್ ಪ್ರೀತಿಸೋದ್ ಕಲಿಬೇಕು ನಾವೆಲ್ಲ. ಇಲ್ಲಾಂದ್ರೆ ಕನ್ನಡ ಸಿನಿಮಾ ಮಾಡೋದೇ ವೇಸ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಎಲ್ಲರೂ ಎಚ್ಚೆತ್ಕೋಬೇಕು. ಪ್ರತಿಯೊಬ್ರು ಒಬ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ರು ಒಗ್ಗಟ್ಟಾಗಿ ನಿಂತ್ಕೋಬೇಕು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಡಿಬೇಟ್ ಅಲ್ಲಿ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ತೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಈ ವಿದ್ಯಾರ್ಥಿಗಳು ಥಿಯೇಟರ್ ಇದೆ, ನೆಕ್ಸ್ಟ್ ವೀಕು ಕಂಟಿನ್ಯೂ ಆಗುತ್ತೆ.
ಸೊ ನಾನೇ ಲೈವ್ ಎಕ್ಸಾಂಪಲ್ ನಿಮಗೆ ಥಿಯೇಟರ್ ಇರೋದ್ರಿಂದ ನಾನು ಅಕ್ಯುರೇಟ್ ಆಗಿ ಮಾತಾಡ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ನಾನು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದೀನಿ, ಅಡ್ವರ್ಟೈಸಿಂಗ್ ಹ್ಯಾಂಡಲ್ ಮಾಡಿದ್ದೀನಿ, ಡಿಸ್ಟ್ರಿಬ್ಯೂಷನ್ ಹ್ಯಾಂಡಲ್ ಮಾಡಿದ್ದೀನಿ, ಇನ್ನು ಮುಂದೆ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ. ಓಕೆ, ಮುಂಚೆ ಕ್ಲಿಯರ್ ಆಗಿ ಹೇಳ್ತೀನಿ, ದಿಸ್ ಇಸ್ ಮೈ ಲಾಸ್ಟ್ ಸಿನಿಮಾ. ಐ ಹ್ಯಾವ್ ಎ ಪ್ರೊಡ್ಯೂಸರ್, ನನಗೆ ಅಡ್ವಾನ್ಸ್ ಆಗಿದೆ, ಬಟ್ ನಾನು ಸಿನಿಮಾ ಮಾಡಲ್ಲ, ಕನ್ನಡ ಸಿನಿಮಾ ಮಾಡಲ್ಲ. ದಿಸ್ ಇಸ್ ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ತೀನಿ, ಮತ್ತೆ ಮೀಡಿಯಾದಲ್ಲೂ ಹೇಳ್ತೀನಿ, ಯಾಕೆಂದ್ರೆ ಅದನ್ನ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಎಷ್ಟೇ ಪ್ರಯತ್ನ ಪಲಾಯನವಾದ ಬೇಡ ಸರ್, ದಯವಿಟ್ಟು ನಾವು ಇದು ಸರಿ ಮಾಡ್ಕೊಳ್ಳೋಣ. ಸರ್ ದಯವಿಟ್ಟು ನನ್ನ ಒಪಿನಿಯನ್ ಶೇರ್ ಮಾಡಕ್ ಬಿಡಿ ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಇವಾಗ ಇಲ್ಲಿ ಬಂದು ಲೈವ್ ಅಲ್ಲಿ ಇದ್ದೀನಿ. ಓಕೆ, ನನ್ನ ಅಭಿಪ್ರಾಯ ಅದು, ನೀವು ಮಾಡಿ ಸರ್, ಐ ಆಮ್ ಹ್ಯಾಪಿ. ಸರ್ ನಿಮ್ಗೆ ಏನೇ ಕ್ವಶನ್ಸ್ ಇದನ್ನು ಡೈರೆಕ್ಟ್ ನನಗೆ ಕೇಳಿ, ನಾನು ಅಕ್ಯುರೇಟ್ ಆಗಿ ವಿತ್ ಡಾಟಾ ಬೇಸ್ ಹೇಳ್ತೀನಿ. ಗಾಳಿಯಲ್ಲಿ ಗುಂಡೋಡಿ ಎಲ್ಲ ನನ್ನ ಮೊಬೈಲಲ್ಲಿ ಎವ್ರಿಥಿಂಗ್ ಡಾಟಾ ಇದೆ ಸರ್. ನೀವು ಯಾವ ವಿಷಯದ ಬಗ್ಗೆ ದಯವಿಟ್ಟು ಒಂದೊಂದು ಕ್ವಶನ್ಸ್ ಹೇಳ್ತೀನಿ ಸರ್. ನನ್ನ ಅಭಿಪ್ರಾಯ ಮೆಂಟೇನ್ ಮಾಡಲ್ಲ, ನೀವು ಕೇಳೋ ಡೌಟ್ಸ್ಗೆ ನಾನು ಆನ್ಸರ್ ಹೇಳ್ತೀನಿ ಸರ್. ನೀವು ಇಲ್ಲಿ ಅದು ಒಂದಕ್ಕೆ ನೀವು ಇಲ್ಲಿ ಉತ್ತರ ಕೊಟ್ಟರೆ ಸರ್, ಪಾಯಿಂಟ್ ನಂಬರ್ 1 ರಿವರ್ಸ್ ಹೋಗ್ತೀನಿ. ಸಿನಿಮಾ ಬೆಳಗ್ಗೆ 10:00 ರಿಲೀಸ್ ಮಾಡ್ತೀನಿ ಸರ್. 10:45 ನಿಮಗೆ ಟೆಲಿಗ್ರಾಮಲ್ಲಿ ಇರುತ್ತೆ. ಪಾಯಿಂಟ್ ನಂಬರ್ 1, ನೀವು ರಿಲೀಸ್ ಟೆನ್ಷನ್ ಓಡಾಡ್ತೀರಾ, 25 ಮಿನಿಟ್ಸ್ ಅಲ್ಲಿ ಸಿನಿಮಾ ಇರುತ್ತೆ. ಇದನ್ನ ನೆವರ್ ನೀವು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಇದು ಕಾಮನ್ ಪೀಪಲ್ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಗೌರ್ಮೆಂಟ್ ಮಾಡಬೇಕು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು. ನಾವು GST ಕಟ್ತಾ ಇದೀವಿ ಇದಕ್ಕೆ. ಮತ್ತೆ ದುಡ್ಡು ಕೇಳೋದಕ್ಕೆ ಕಂಪ್ನಿಗಳಿದೆ, ಕಂಪ್ನಿ ಕೈಲೂ ಆಗಲ್ಲ. ಬಿಕಾಸ್ ಪ್ರತಿ ಸೆಕೆಂಡಿಗೆ ಒಂದೊಂದು ವೆಬ್ಸೈಟ್ ಪ್ರತಿ ಸೆಕೆಂಡ್ಗೆ ಆಗುತ್ತೆ ಸರ್. ಈಗಲೂ ನನ್ನ ಮೊಬೈಲ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಹಿಂದೆ ಕೂತಿದ್ದಾನೆ, ಹುಡುಕ್ಲೇಬೇಕು. ಇದು ಮೇಜರ್. ಇನ್ನೊಂದು ಪ್ರಾಬ್ಲಮ್ ಸರ್, ನಮ್ಗೆ 2 ತರ ಆಡಿಯನ್ಸ್ ಇದ್ರು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಮುಂಚೆ ಸಿನಿಮಾ ರಿಲೀಸ್ ಆದಾಗ ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸಿನಿಮಾ ಫಸ್ಟ್ ಹೋಗ್ತಾ ಇದ್ವಿ. ಇನ್ನೊಂದು ಮಾಸ್ ಆಡಿಯನ್ಸ್ ಅದೇ ಇದ್ರು, ದೊಡ್ಡ ದೊಡ್ಡ ಹೀರೋಗಳಿಗೆ ಬಂದ್ಬಿಡ್ತಾರೆ. ಹೊಸಬ್ರು ಸಿನಿಮಾಗೆ ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ದು ಕಾಲೇಜ್ ಹುಡುಗರು. ಸರ್, ಕಾಲೇಜ್ ಹುಡುಗರಿಗೆ ಫಸ್ಟ್ ಡೇನೆ ಹಾಸ್ಟೆಲ್ ಹತ್ರ ಕಾಲೇಜ್ ಹತ್ರ ಹೋಗಿ ಏಜೆಂಟ್ಗಳು ಕೂತ್ಕೊಂಡಿದ್ದಾರೆ. ಬರ್ತಿದ್ದು 30%. ಯೂಶಲಿ ಹೊಸಬ್ರಿಗೆ ಡೆಫಿನೆಟ್ಲಿ 5% ಇಂದ 10% ಹುಡುಗರು ಯಾವುದೇ ಸಿನಿಮಾ ಹಾಕಿದ್ರು ಬರ್ತಾರೆ. ಸೊ ಅವರಿಗೆ ನಾವೇನ್ ಮಾಡಿದ್ವಿ, ಫ್ರೀ ಟಿಕೆಟ್ ಲಾಸ್ಟ್ ಒಂದು 5 to 6 years ಇಂದ ಫ್ರೀ ಟಿಕೆಟ್ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಸರ್. ಸೊ ಅವ್ರು ಯಾವುದೇ ಸಿನಿಮಾ ಆಗಲಿ ಅದೊಂದು 10% ಆಡಿಯನ್ಸ್, ನಿಮ್ಗೆ ಓಪನಿಂಗ್ ಬರೋ ಆಡಿಯನ್ಸ್ ನಾವೇ ದುಡ್ಡು ಕೊಟ್ಟು ನಾವೇ ಅಭ್ಯಾಸ ಮಾಡಿಸ್ಬಿಟ್ಟಿದೀವಿ. ಹಂಗಾಗಿ ಅವರು ಫ್ರೀ ಟಿಕೆಟ್ಗೆ ಇವತ್ತು ಎಕ್ಸ್ಪೆಕ್ಟ್ ಮಾಡಿ, ಈಗಲೂ ನನಗೆ ಕಾಲ್ ಬರ್ತದೆ, ಅಣ್ಣ ಫ್ರೀ ಟಿಕೆಟ್ ಕೊಡ್ತೀರಣ್ಣ ಅಂತ. 1 ವೀಕ್ ಆಯ್ತು, ಈಗಲೂ ನನಗೆ ಈಗ ನಾನು ಸ್ಟೂಡೆಂಟ್ ವಿದ್ಯಾರ್ಥಿ ಮಾಡಿದ್ವಿ. ಮೊದಲನೇ ಪ್ರಾಬ್ಲಮ್ ಏನ್ ಗೊತ್ತಾ, ನಾನು ಯಾರಿಗೆ ಟಾರ್ಗೆಟೆಡ್ ಆಡಿಯನ್ಸ್ ಮಾಡಿದ್ದೆ ಅವರೇ ಫ್ರೀ ಟಿಕೆಟ್ಗೆ ಕಾಯ್ತಿದ್ದಾರೆ. ಹೆಂಗ್ ಸ್ಟೂಡೆಂಟ್ಸ್ ಹಿಂಗೆ ರೆವಿನ್ಯೂ ಬರುತ್ತೆ ನಿಮಗೆ ಪ್ರೊಡ್ಯೂಸರ್ಗೆ? ಸರ್ ನೆಕ್ಸ್ಟ್ ಸಿನಿಮಾಗೆ ಸಂಬಂಧಪಟ್ಟಿದ್ದೇನಾದ್ರು ಸಮಸ್ಯೆ ನನ್ನ ವೈಯಕ್ತಿಕ ರಿಕ್ವೆಸ್ಟ್ ಇದು ಸರ್, ಸ್ವಲ್ಪ ಸೈಲೆಂಟ್ ಆಗಿರ್ಬೋದಾ? ಸೈಲೆನ್ಸ್ ಪ್ಲೀಸ್, ಪ್ಲೀಸ್ ದಯವಿಟ್ಟು ಒಂಚೂರು ಮೊಬೈಲ್ ಸೈಲೆನ್ಸ್ ಪ್ಲೀಸ್. ನನ್ನ ಪರ್ಸನಲ್ ಎಸ್ ಸರ್, ನಿಮ್ಮ ಒಂದು ಇದ್ರು ನೋಡ್ತಾ ಇದ್ದೆ, ಮನೆ ಪ್ರೆಸ್ ಮಾತಾಡ್ತಾ ಇದ್ರೆ, ನಾನು ಕನ್ನಡ ಚಿತ್ರವನ್ನು ಮಾಡಲ್ಲ ಅಂತ ಹೇಳೋದಕ್ಕೆ ಕರೆಕ್ಟಾ? ನಾನು ಮುಂದಕ್ಕೆ ಕನ್ನಡ ಚಿತ್ರ ದೇವರನ್ನೇ ಮಾಡಲ್ಲ ಅಂದ್ರೆ ಅದು ಎಷ್ಟು ನಮ್ಮೆಲ್ಲ ನಿರ್ದೇಶಕರ ಮೇಲೆ, ನಮ್ಮ ಚಿತ್ರರಂಗದ ಮೇಲೆ ಸರ್ ಇಲ್ಲ, ಅವರು ಸಿನಿಮಾ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ನನ್ನಿಂದ ಒಬ್ಬ ಪ್ರೊಡ್ಯೂಸರ್ ಹಾಳಾಗಕ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್? 100% ಹಾಗಾದ್ರೆ ಆ ನಿರ್ಮಾಪಕರಿಂದ ಮತ್ತೆ ಇನ್ನೂ 4 ಫಿಲಮ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದಲ್ಲ ನನ್ನ ಪ್ರಶ್ನೆ. ಯಾಕೆ ಮಾಡಕ್ಕಾಗಲ್ಲ? ಅವರ ಅಭಿಪ್ರಾಯ ಇಲ್ಲ ಸರ್, ಅದು ಅವರ ಅಭಿಪ್ರಾಯ. ಬಿಟ್ಬಿಡಿ, ಈ ವಿಚಾರ ಸಾಕು. ಇದಕ್ಕೆ ಟೈಮ್ ಬೇಕು ಸರ್. ಅವರು ಯಾವ ಉದ್ದೇಶದಿಂದ ಇಲ್ಲ ಶ್ರೀನಿವಾಸ್, ನಾನು ಕೇಳ್ತೀನಿ. ನನಗೆ ಇವತ್ತು ಸಹ ನಾನು ಇನ್ನೂ 10 ಫಿಲಂ ಮಾಡ್ಬೇಕಂತ ನನಗೆ ಆಸೆ ಇದೆ. ಆಸ್ ಎ ಪ್ರೊಡ್ಯೂಸರ್ ಆಗಿ ನನ್ನ ಹತ್ರ ದುಡ್ಡು ಇಲ್ಲ. ಏನ್ ಮಾಡ್ಬೇಕು ನಾನು? ಅವರ ಅಭಿಪ್ರಾಯ ಅಷ್ಟೇನೆ, ಅದು ಬಿಟ್ಬಿಡಿ. ಅವರ ಅಭಿಪ್ರಾಯ ಪ್ರಶ್ನೆ ಅರ್ಥ ಮಾಡ್ಕೊತಾ ಇಲ್ಲ ನನಗೆ. ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂಕೇಶ್ವ. ಕಾಂಗೂರು ಸಿನಿಮಾ ಈಗ ಲಾಸ್ಟ್ ಒಂದು 2 months ಬ್ಯಾಕ್ ಆದಿತ್ಯ ಅವರು ಹೀರೋ ಆಗಿ ನಾವು ನಿರ್ಮಾಣ ಮಾಡಿದ್ದು, ರಿಲೀಸ್ ಆಯ್ತು. ಒಂದು 3 weeks ಕೂಡ ಸಿನಿಮಾ ಓಡ್ತು. ಸರ್, ಈಗ ನಾವೆಲ್ಲ ಬಂದಿರೋದು ಇಲ್ಲೆಲ್ಲೋ ಒಂದ್ ಕಡೆ ದಿಕ್ ತಪ್ತಾ ಇದೆ ಸ್ವಲ್ಪ.
ನಾವು ಬಂದಿರೋದು ಅಂದ್ರೆ ನೋಡಿ, ಇಲ್ಲಿ ಹಾಕಿದ್ರೆ ನೀವು ಚಿತ್ರಾವಲೋಕನ, ಕನ್ನಡ ಚಿತ್ರರಂಗದ ಪ್ರಸ್ತುತ ಮತ್ತು ಪರಿಸ್ಥಿತಿ ಬಗ್ಗೆ ಅವಲೋಕನ ಅಂತ. ನಮ್ಗೆ ಸಮಸ್ಯೆ ಇಲ್ಲಿ ಸಾಲ್ವ್ ಆಗ್ಬೇಕು, ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಬೇಕೆ ಹೊರತಾಗ ಬೇರೆ ಯಾವ್ದೋ ಟಾಪಿಕ್ ಎತ್ಕೊಂಡ್ರೆ ಏನು ನಮ್ಗೆ ಪ್ರಯೋಜನ ಆಗೋದಿಲ್ಲ. ದಯವಿಟ್ಟು ಒಂಚೂರು ಮಾತು ನಿಲ್ಲಿಸಿ, ಬ್ರೇಕ್ ಕೊಡ್ತೀವಿ, ಬನ್ನಿ ಕೂತ್ಕೊಡಿ. ಏನು ಇವತ್ತು ಯಾವತ್ತದು ಮುಂಚೆ ಆಗ್ಬೇಕಾಗಿತ್ತು, ಬಟ್ ತಡವಾಗಿದೆ. ಬಟ್ ಆದ್ರೂ ಕೂಡ ಒಂದು ಗುಡ್ ಡಿಸಿಷನ್ ತಗೊಂಡಿದ್ರ ಎಲ್ರು. ಇವತ್ತು ಏನು ಸ್ಟೇಜ್ ಮಾಡಿದ್ರು ಮುಂಚೂಣಿಯಲ್ಲಿ ಇದ್ಕೊಂಡು ಇದನ್ನ ಮುಂದುವರಿಸಿ. ಯಾಕಂದ್ರೆ ಇದು ಒಂದೇ ಮೀಟಿಂಗ್ ಮಾತ್ರ ಸೀಮಿತ ಆಗಬಾರ್ದು. ಈಗ ನಮ್ಮ ಸಮಸ್ಯೆ ಸರ್ಕಾರದ ಮಟ್ಟಕ್ಕೆ ಹೋಗ್ಬೇಕಾಗಿದೆ ಅಲ್ಲ. ಅದರಿಂದ ಈ ಸಭೆ ಇವತ್ತು ಏನೋ 150 ಜನ ಇಲ್ಲಿ ನಾವು ಬಂದು ಕೂತಿದ್ದೀವಿ. ಸುಮಾರು ಒಂದು 4-5 ಮೀಟಿಂಗ್ ಅನ್ನ ನೀವು ವಾರ ಒಂದು ಮೀಟಿಂಗ್ ಮಾಡಬೇಕಾಗುತ್ತೆ. ಕಂಫರ್ಟಬಲ್ ಇದು ನಟ ಮತ್ತು ನಿರ್ದೇಶಕ. ನಾನು ಆರ್ಟಿಸ್ಟ್ ಆದ ಕಾರಣ ಒಂದಷ್ಟು ಕಡೆ ಹೋದಾಗೆಲ್ಲ ನನಗೆ ಸೆಲ್ಫಿ ಮತ್ತೊಂದು ಅಂತ ಬರ್ತಾರೆ. ಸೊ ಇಲ್ಲಿ ಆ ಸೆಲ್ಫಿ ಜೊತೆ ನನ್ನ ಒಂದು ಪರ್ಸನಲ್ ಸರ್ವೆ ನಾನು ಮಾಡ್ತಿರ್ತೀನಿ ವಿತ್ ದ ಆಡಿಯನ್ಸ್, ಅಂದ್ರೆ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಕ್ಕೆ. ಈಗ ನಾವೆಲ್ಲ ನ್ಯೂಸ್ ಅಲ್ಲಿ ಬರೋದು, ನಾವು ವಾಟ್ಸಪ್ ಅಲ್ಲಿ ಬರೋದನ್ನೇ ನೋಡ್ತಿದೀವಿ. ಸೊ ನಾನು ಆಡಿಯನ್ಸ್ ಜೊತೆ ಮಾತಾಡ್ತಿರ್ತೀನಿ. ಮುಂಚೆಲ್ಲ ಮಾಡೋರು ಸಂವಾದ ಅಂತ. ಆ ತರ ನಾನು ಸೆಲ್ಫಿ ಗಿಲ್ಪಿಂದ ಬಂದವ್ರ ಕಡೆ ಎಲ್ಲ ಗುಂಪೆ ಬರ್ತಾರೆ. ನಾನು ನಿಂತ್ಕೊಂಡು ಸರ್ವೆ ಮಾಡ್ತೀನಿ, ಯಾಕೆ ನೀವು ಥಿಯೇಟರ್ಗೆ ಹೋಗ್ತಿಲ್ಲ ಅನ್ನೋದನ್ನ, ಥಿಯೇಟರ್ಗೆ ಜನ ಯಾಕೆ ಹೋಗ್ತಿಲ್ಲ ಅನ್ನೋದಕ್ಕೆ ನಾನೊಂದು ಸರ್ವೆ ಮಾಡಿ ನನಗೆ ಬಂದಂತ ಮಾಹಿತಿ. ಆಮೇಲೆ ನೀವು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರಿ ಸರ್, ವಾರ ಏನು ಅಂದ್ರಲ್ಲ. ಮೀಟಿಂಗ್ ಬೇಡ ಸರ್, ಯಾಕೆಂತಂದ್ರೆ ಮೀಟಿಂಗ್ ಒಂದು ಡೆಫಿನೇಷನ್ ಇದೆ. ಇದು ಮೀಟಿಂಗ್ ಆಗಬಾರ್ದು. ಇದು ಮೀಟಿಂಗ್ ಇಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ who individually can't do anything but can meet and decide that nothing can be done. ಇದು ಮೀಟಿಂಗ್ ಆಗಬಾರ್ದು, ಇದು ರಿವಲ್ಯೂಷನ್ ಆಗ್ಬೇಕಿದೆ. ರಿವಲ್ಯೂಷನ್ ಆದ್ರೆ ಮಾತ್ರ ಏನೋ ಮಾಡಕ್ ಸಾಧ್ಯ. ಸೊ ಇವ್ರು ಹೇಳಿದಾಗೆ ತುಂಬಾ ಟಾಪಿಕ್ಸ್ ಇದೆ. ಸೊ ಆ ಟಾಪಿಕ್ ಅಲ್ಲಿ ಇವತ್ತಿನ ಇದರಲ್ಲಿ ಮೇಜರ್ ಆಗಿ ಕಂಡು ಬಂತದ್ದು ಸರ್ ಹೇಳಿದ್ದಾರೆ ಪೈರೇಸಿ, ವಿಚ್ ಇಸ್ ಟ್ರೂ. ಪೈರೇಸಿ ದೊಡ್ಡ ಕ್ಯಾನ್ಸರ್ ನಮ್ಮ ಇಂಡಸ್ಟ್ರಿ ಈಗ ಇರೋದು. ನನಗೆ ಆಡಿಯನ್ಸ್ ಕಡೆನೂ ಬಂದಂತ ಮಾಹಿತಿ ಇದು. ಯಾವುದೋ ನಾನು ಇತ್ತೀಚೆಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಕರಡಿಗುಡ್ಡ ಅಂತ, ಮಕ್ಕಳ ಸಿನಿಮಾ ಅದು. ಅದನ್ನೆಲ್ಲ ಒಂದ್ ಕಡೆ ನಾವು ಪ್ರೊಜೆಕ್ಷನ್ ಹಾಕಿದ್ವಿ ಯಾವುದೊಂದು ಸ್ಕೂಲಲ್ಲಿ. ಆ ಸ್ಕೂಲಲ್ಲಿ ಪ್ರೊಜೆಕ್ಷನ್ ಹಾಕಿದಾಗ ಆಬ್ವಿಯಸ್ಲಿ ಇದೊಂದು 10 ಜನ ಗೊತ್ತಿರುತ್ತೆ. ನಾನು ಚಿಕ್ಕದಿರ್ಬೇಕಾದ್ರು ಸ್ಕೂಲಿಗೆ ಬಂದು ಪ್ರೊಜೆಕ್ಷನ್ ಹಾಕಿದಂತಿದೆ ಸಿನಿಮಾ. ಸೊ ಅದನ್ನ ನಾವು ಕಲೆಕ್ಟ್ ಮಾಡ್ತೀವಿ, ಒಂದು 50 ರೂಪಾಯಿನ ಏನೋ ಕಲೆಕ್ಟ್ ಮಾಡ್ತೀವಿ. 10ನೇ ಕ್ಲಾಸಲ್ಲಿ ಒಂದಷ್ಟು ಜನ, ಅದು ಆಪ್ಷನ್ ಆಗಿ ಕೊಟ್ಟಿದ್ರು ಸ್ಕೂಲ್ ಅವರು. ಸೊ 10ನೇ ಕ್ಲಾಸಲ್ಲಿ ಒಂದಷ್ಟು ಜನ ಹುಡುಗರು ದುಡ್ಡು ಕೊಟ್ಟಿಲ್ಲ. ಸೊ ನಮ್ಮ ಪ್ರೊಡ್ಯೂಸರ್ಗಳು ಕೇಳಿದ್ರು, ಯಾಕೋ ನೀನ್ಯಾಕೋ ಕೊಟ್ಟಿಲ್ಲ, ಹೋಗಿ ನೋಡುತ್ತಾನೆ, ಎಲ್ಲರೂ ನೋಡ್ತಾರೆ, ಕೂತಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತಂದ್ರೆ, ಬಿಡಿ ಸರ್ ನಾನು ಟೆಲಿಗ್ರಾಮ್ ನೋಡ್ಕೋತೀನಿ ಅಂತ. ನಾವು 10ನೇ ಕ್ಲಾಸ್ ಹುಡುಗ ಅದ್ ಬಿಟ್ಟು ಒಂದಷ್ಟು ಇದೇ ತರ ನೋಡಿದ ಪ್ರಕಾರ ಪೈರೇಸಿ ಇದೆ ದೊಡ್ಡ ಕ್ಯಾನ್ಸರ್ ಇದು. ಸೊ ಗೊತ್ತಿರೋ ಸಮಸ್ಯೆ ಇದಲ್ಲ, ಅದ್ರ ಬಗ್ಗೆ ಮಾತಾಡಾಯ್ತು. ನನ್ನ ಕಡೆಯಿಂದ 3 ಸಜೆಷನ್ಸ್ ಇದೆ ವಿಚ್ ಕ್ಯಾನ್ ಬಿ ಡೆವಲಪ್ಡ್ ಆಸ್ ಸೊಲ್ಯೂಷನ್ ತರ. ಒಂದು ಅವ್ರು ಹೇಳಿದಾಗೆ, ಆಮೇಲೆ ಇವರು ಅಂದ್ರು ಬಲ್ಕ್ ಆಗಿ ಪ್ರೊಡ್ಯೂಸರ್ಸ್ ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿನ ಅಪ್ರೋಚ್ ಆಗ್ಬೇಕು, ಬ್ಲಾಕ್ ಮಾಡಲೇಬೇಕು ಅಂತ. ಇದು ಮುಂಚೆ ಯಾರು ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ರಜನಿಕಾಂತ್ ಸಿನಿಮಾ, ವಿಜಯ್ ಸೇತುಪತಿ ಅವ್ರ ಸಿನಿಮಾಗೆಲ್ಲ ಇವರು ದಳಪತಿ ಯಾರೋ ಇದಾರಲ್ಲ, ವಿಜಯ್ ಅವರು, ಅವರಿಗೆ ಚಾಲೆಂಜ್ ಮಾಡಿ ಸಿನಿಮಾ ಬಿಟ್ಟಿದ್ದಾರೆ. ತಮಿಳ್ ರಾಕರ್ಸ್, ತಮಿಳ್ ಬ್ಲಾಸ್ಟರ್ಸ್ ಅಂತ ಅವ್ರು ಒಂದೊಂದು ಬ್ಲಾಕ್ ಮಾಡಿದ್ರೆ ಬೇರೆ VPN ಹಾಕೊಂಡು ಅವ್ರು ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತೆ ಬಿಡ್ತಾರೆ. ಅವ್ರು ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ. ಬಟ್ ದೇ ಕ್ರಿಯೇಟ್ ಡಿಫ್ರೆಂಟ್ ಇದು. ಆಮೇಲೆ ಅವ್ರ ಆಡ್ ಕೂಡ ಹಾಕ್ತಾರೆ. ಅಡಾಸಿಟಿ ನೋಡಿ ಆಡ್ ಕೂಡ ಇರುತ್ತೆ ಸೈಟ್ಗಳಲ್ಲಿ, ಬೆಟ್ಟಿಂಗ್ ಆ್ಯಪ್ಗಳಿರ್ತವೆ ಆಡ್. ಸೊ ಅವ್ರಿಗೆ ರೆವೆನ್ಯೂ ಇದೆ. ಬೇರೆ ಬೇರೆ MB ಇದ್ರಲ್ಲಿ ಬಿಡ್ತಾನೆ ಅವ್ನು ಸೈಜ್ ಫೈಲಲ್ಲಿ. ಸೊ ನನ್ನ ಕಡೆ ಏನು ಸಜೆಷನ್ಸ್ ಅಂದ್ರೆ, ಒಂದು ಆಬ್ವಿಯಸ್ಲಿ ಎಲ್ಲ ಒಂದು ಬಲ್ಕ್ ಆಗಿ ದೊಡ್ಡ ರಿವಲ್ಯೂಷನ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಮಿನಿಸ್ಟ್ರಿಗೆ ಪ್ರೆಷರ್ ಹಾಕಬೇಕು ದಟ್ ಈ ತರ ಸೈಟ್ಗಳನ್ನ ಇವ್ರು ಹೇಳಿದಾಗೆ ಆ್ಯಪ್ಗಳು ಕ್ಯಾನ್ ಬಿ ಬ್ಲಾಕ್. ತೇಜ್ ಅವ್ರು ಹೇಳಿದಲ್ಲ, ಯಾರು ಇಟ್ ಕ್ಯಾನ್ ಬಿ ಬ್ಲಾಕ್. ಚೈನಾದಲ್ಲಿ ಯೂಟ್ಯೂಬೇ ಇಲ್ಲ, ಅವ್ರ ಸಪರೇಟ್ ಆ್ಯಪ್ ಇದೆ, ಗೂಗಲೇ ಇಲ್ಲ. ಅಂದ್ರೆ ಇಟ್ ಕ್ಯಾನ್ ಬಿ ಡನ್. ಸೊ ಆ ಒಂದು ರೆವಲ್ಯೂಷನ್ ಆದ್ರೆ ಮಾತ್ರ ಸಾಧ್ಯ. ಎರಡನೇದು, ನಮ್ಮ ಇಲ್ಲೇ ಯಾವುದೋ ಸಂಘ ಸಂಸ್ಥೆಗಳು ಎಥಿಕಲ್ ಹ್ಯಾಕರ್ಸ್ ಅಂತ ಬರ್ತಾರೆ. ದೇ ಹ್ಯಾವ್ ಟು ಹೈರ್ ದೆಮ್. ಅವರನ್ನ ಅವರ ಈ ಚೇಂಬರೋ ಅಥವಾ ಡೈರೆಕ್ಟರ್ ಅಸೋಸಿಯೇಷನ್ ಅಥವಾ ಅಕಾಡೆಮಿಯಲ್ಲೋ ಎಥಿಕಲ್ ಹ್ಯಾಕರ್ಸ್ನ ಇಟ್ಟು ಅವರ ಕೆಲಸ ಇಷ್ಟೇ, ದೇ ಹ್ಯಾವ್ ಟು ಮಾನಿಟರ್ ಎಲ್ಲಿ ಯಾವ ಪೈರಸಿ ಸಿನಿಮಾ ಆಗ್ತಿದೆ ಅಂತ. ದೇ ಹ್ಯಾವ್ ಟು ಬ್ಲಾಕ್ ಇಟ್, ದೇ ಹ್ಯಾವ್ ಟು ಹ್ಯಾಕ್ ಇಟ್, ದೇ ಹ್ಯಾವ್ ಟು ಬ್ಲಾಕ್ ದ ಸೈಟ್. ಅವ್ರದ್ದು ಅದೇ ಕೆಲಸ. ದೇ ಆರ್ ಪೇಯ್ಡ್ ಫಾರ್ ದಟ್. ಇದು ಎರಡನೇದು. ಮೂರನೇದು,
ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತ ಹೇಳ್ತಾರೆ. ಸೊ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ನೋಡಿದಾಗೆ ಜನರು ದೇ ಆರ್ ಯೂಸ್ ಟು ದಟ್. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂತ ಅವಾಗ ಯಾರು ಅಂದ್ರಲ್ಲ, ಹಂಗೆ ಆಗಿದೆ. ಪೀಪಲ್ ಆರ್ ಯೂಸ್ ಟು ಪೈರಸಿ. ಮೊದಲು ಒಂದು ಟೈಮ್ ಇತ್ತು, ಪೈರಸಿ ವಾಸ್ ಥಿಯೇಟರ್ ಪ್ರಿಂಟ್ ಬರ್ತಾ ಇತ್ತು. ಥಿಯೇಟರ್ ಪ್ರಿಂಟ್ ಮಾಡ್ಬೇಕಿದ್ರೆ ಅದರಲ್ಲಿ ಒಂದಷ್ಟು ಜನ ಪಾಪ್ಕಾರ್ನ್ ಹಿಡ್ಕೊಂಡು ತಲೆಗಳೆಲ್ಲ ಕಾಣೋದು, ಓಡಾಡೋದೆಲ್ಲ. ಸೊ ಅದನ್ನು ತುಂಬಾ ಜನ ನೋಡಕ್ ಇಷ್ಟ ಪಡ್ತಿರ್ಲಿಲ್ಲ. ಈಗ ಹೆಂಗಾಗಿದೆ ಅಂದ್ರೆ ಪಕ್ಕ ಏನ್ ಹೇಳ್ತಾರೆ, HD ಕ್ವಾಲಿಟಿ ಪ್ರಿಂಟ್ ನ ಪೈರಸಿ ಮಾಡಿ ಬಿಡ್ತಾ ಇದ್ದಾರೆ. ಸೊ ಪೀಪಲ್ ಆರ್ ಗಾಟ್ ಯೂಸ್ ಟು ಇಟ್. ನಾ ಏನಕ್ಕೆ ಥಿಯೇಟರ್ ಹೋಗಿ ನೋಡ್ಬೇಕು, ಇಲ್ಲೇ ಸಿಗುತ್ತಲ್ಲ, ಮೊಬೈಲಲ್ಲಿ ಸಿಗುತ್ತೆ ಅನ್ನೋದು. ನಮ್ಮ ಜನಗೆ ಒಂದು ಸೀಟ್ ಬೆಲ್ಟ್ ಹಾಕ್ಬೇಕಂದ್ರೂ ಫೈನ್ ಹಾಕ್ಬೇಕು, ಹೆಲ್ಮೆಟ್ ಹಾಕ್ಬೇಕಂದ್ರೂ ಫೈನ್ ಹಾಕ್ಬೇಕು. ನಮ್ಮ ಜನಗೆ ಪನಿಷ್ ಮಾಡದೆ ಅವರು ತಿದ್ಕೊಳ್ಳಲ್ಲ. ಅದು ನಮ್ಮ ಸೈಕಾಲಜಿ, ನಮ್ಮ ಜನ. ಸೊ ಇಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವೇ ನಮ್ಮ ವ್ಯವಸ್ಥೆಯಲ್ಲಿ ಹ್ಯಾಕರ್ಸ್ ನ ಇಟ್ಕೊಂಡು ಸೈಟ್ ಕ್ರಿಯೇಟ್ ಮಾಡಬೇಕು. ತಮಿಳ್ ಬ್ಲಾಸ್ಟರ್ಸ್, ತಮಿಳ್ ರಾಕರ್ಸ್ ಅಂತ ಹೇಳಿ ಸೈಟ್ಗಳನ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಸಿನಿಮಾ ಹಾಕಬೇಕು, ಅದರಲ್ಲಿ ವೈರಸ್ ಬಿಡಬೇಕು, ಮಾಲ್ವೇರ್ ಬಿಡಬೇಕು. ಇದು ಐಡಿಯಾ ಸ್ವಲ್ಪ ಅನಿಸ್ಬೋದು, ಅದು ಕೆಟ್ಟದಾಗಿದೆ ಅಂತ. ಆದರೆ ನಮ್ಮ ಜನಕ್ಕೆ ಭಯ ಹುಟ್ಟಬೇಕು. ಡೌನ್ಲೋಡ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಅವರ ಅಕೌಂಟ್ ದುಡ್ಡು ಹೋಗುತ್ತೆ. ಇದು ನ್ಯೂಸ್ ಆಗಬೇಕು. ನಿಮ್ಗೆ ಜನ ಯಾವಾಗ ಭಯ ಬೀಳದೆ ಜನ ಯಾವಾಗಲೂ ತಿತ್ಕೊಳ್ಳಲ್ಲ. ಜನಕ್ಕೆ ಫಸ್ಟ್ ಭಯ ಬೀಳಬೇಕು. ಜನ ತಿತ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಇಲ್ಲಿ ಇವ್ರು ಯಾರು ಅಂತ ಪಲ್ಟಿ ಹಾಕಿದ್ರು ಸರಿ ಆಗಕ್ಕೆ ಚಾನ್ಸೇ ಇಲ್ಲ. ಅವ್ನು ಚಾಲೆಂಜ್ ಮಾಡಿ ಸಿನಿಮಾ ಪರೇಡ್ ಮಾಡ್ತಾನ ಅವನು. ನಮ್ಮ ಜನ ಅದನ್ನು ತಗೋತಾರೆ. ನಮ್ಮ ಜನಗೆ ಫ್ರೀ ಅಕ್ಕಿ ಕೊಟ್ಟು ತಗೋತಾರೆ, ನಮ್ಮ ಜನ ಫ್ರೀ 2,000 ರೂಪಾಯಿ ಕೊಟ್ಟು ತಗೋತಾರೆ. ನಮಗೆ ಗಾಟ್ ಯೂಸ್ ಟು ಇಟ್. ನಮಗೆ ಫ್ರೀ ಸಿಕ್ಕರೆ ಓಕೆ, ಡನ್, ವಿ ಆರ್ ಗುಡ್ ವಿತ್ ಇಟ್. ಅದಕ್ಕೆ ಫಸ್ಟ್ ಜನಗೆ ಭಯ ಹುಟ್ಟಬೇಕು. ಇಲ್ಲಿ ನಾವೇ ವೈರಸ್ ಬಿಡಬೇಕು, ಸಿನಿಮಾ ಜೊತೆ ವೈರಸ್ ಬಿಡಬೇಕು. ಅದು ಡೌನ್ಲೋಡ್ ಮಾಡಿದ್ರೆ ಮೊಬೈಲ್ ಮತ್ತೊಂದಾಗುತ್ತೆ, ಅಕೌಂಟಿನ ದುಡ್ಡು ಹೋಗುತ್ತೆ ಅಂತ ನಾವೇ ಕ್ರಿಯೇಟ್ ಮಾಡಿ ಅದನ್ನು ದೊಡ್ಡ ನ್ಯೂಸ್ ಆಗಬೇಕು. ಹ್ಯಾಶ್ ಟ್ಯಾಗ್ ಅಂತ ಜನ ಒಂದ್ ಮಟ್ಟಿಗೆ ಭಯ ಬೀಳ್ತಾರೆ. ಇದು ನನ್ನ 3ನೇ ಸೊಲ್ಯೂಷನ್. ಇದು ವರ್ಕೌಟ್ ಮಾಡಿದ್ರೆ ಪಕ್ಕ ಆಗುತ್ತೆ. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು. ನೀನು ಬೇರೆ ಬೇರೆ ಆಯಾಮಗಳಿಗೆ OTT ಅಂತ ಹೋದಾಗ ಬೇರೆ ಬೇರೆ ಡಿಸ್ಕಸ್ ಇದೆ. ಐ ಥಾಟ್ ಪೈರಸಿ ಬಗ್ಗೆ ಐ ಥಿಂಕ್ ಇಷ್ಟು ಹೇಳ್ಬೋದು ಅಂತ. ಇದನ್ನು ಡೆವಲಪ್ ಮಾಡ್ಕೋಬಹುದು. OTT ಮತ್ತೊಂದು ಹೋದಾಗ ನನ್ನೊಂದು ಸೊಲ್ಯೂಷನ್ ಇದೆ, ವಿಚ್ ಕ್ಯಾನ್ ಬಿ ಡಿಸ್ಕಸ್ಡ್ ವಿತ್ ದ OTT. ಯಾರ್ಯಾರು ಹೆಡ್ಸಿದ್ದಾರೆ ಅದು ದೊಡ್ಡವ್ರು ಮಾಡಬೇಕು. ಅವರು ಸಿನಿಮಾ ತಗೋತಿಲ್ಲ, ಡನ್, ವೆಲ್ ಅಂಡ್ ಗುಡ್, ಅವರಿಗೆ ಲಾಸ್ ಆಗ್ತಿದೆ. ನಾನು ಹೇಳೋದು, ಅವ್ರು ಸಿನಿಮಾ ಪರ್ಚೇಸ್ ಮಾಡೋದು ಬೇಡ. ಈಗ ರೆಂಟ್ ಅಂತ ಹಾಕ್ತಿದ್ದಾರೆ, ಅದೊಂದು ಸ್ವಲ್ಪ ಎಲ್ಲ ನ್ಯೂಸ್ ಆಯಿತು. ಈ ತರ OTT ಕನ್ನಡ ಸಿನಿಮಾ ತಗೋತಿಲ್ಲ, ಕಡೆಗಣಿಸ್ತಾರೆ ಅಂತ ಹೇಳಿದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಯಾವತ್ತಂತಂದ್ರೆ, ಈ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ತರ ರೆಂಟಲ್ ಬೇಸಿಸ್ ಅಲ್ಲಿ ತಗೋತಾರೆ ಈಗ ಕನ್ನಡ ಸಿನಿಮಾನ. ನಾನು ಹೇಳ್ತೀನಿ, ರೆಂಟಲ್ ಬೇಸ್ ಬೇಡ. ಇದನ್ನ ದೊಡ್ಡ ಮಾತಾಡ್ಬೇಕು ಅಪ್ರೋಚ್ ಆಗಿ. ಅಲ್ಲಿ ಯಾರು ಹೆಡ್ಗಳಿದ್ದಾರೆ ಕೂತ್ ಮಾತಾಡ್ಬೇಕು. 9 months 1 year ಪೇಪರ್ ವ್ಯೂ ಅಲ್ಲಿ ಹಾಕೊಳ್ಳಿ. ಬೇಡ, ಸಿನಿಮಾ ಓಡಿಲ್ಲ, ಲೆಟ್ ಇನ್ ಟೇಕ್ ಇಟ್ ಆಫ್, ಅವ್ರ ಸರ್ವರ್ ತೆಗೆದಾಕ್ಲಿ. ಅದನ್ನ ಪಬ್ಲಿಸಿಟಿ ಮಾಡ್ಕೊಳ್ಳೋದ ಮತ್ತೊಂದು ಆ ಪ್ರೊಡ್ಯೂಸರ್ ಹಣೆ ಬರೋದು. ಬಟ್ ವಾಸ್ಟ್ ಆಗಿ ರೀಚ್ ಆಗುತ್ತಲ್ಲ ಪೇಪರ್ ವ್ಯೂ ಅಲ್ಲಿ, ಏನೋ ಒಂದು ಅಮೌಂಟ್ ಬರುತ್ತಲ್ಲ ಪ್ರೊಡ್ಯೂಸರ್ಗೆ. ಅಟ್ಲೀಸ್ಟ್ ನಾ ಹೇಳೋದು, ಅವ್ರು ಪರ್ಚೇಸ್ ಮಾಡೋದು ಬೇಡ, ಪೇಪರ್ ವ್ಯೂ ಹಾಕೊಳ್ಳಿ. ದಟ್ ಇಸ್ ಅ ಪೇಪರ್ ವ್ಯೂ ಅಂತ ಹಾಕ್ತಾರೆ, ಇಟ್ಸ್ ಪೇಪರ್ ವ್ಯೂ. ಸೊ ಆ ತರ ಹಾಕೊಳ್ಳಿ. 6 months ಹಾಕೊಳ್ಳಿ ಬೇಕಾದ್ರೆ ಅಗ್ರಿಮೆಂಟ್, 9 months ಹಾಕೊಳ್ಳಿ, 1 ವರ್ಷ ಹಾಕೊಳ್ಳಿ. ಓಡಿಲ್ವಾ ಸರ್ವರ್ ತೆಗೆದಾಕ್ಲಿ. ಸ್ವಲ್ಪ ದುಡ್ಡು ಬರುತ್ತೆ ಅಂತ ಹೇಳೋದು. ಆ ತರ ದುಡ್ಡು ಕನೆಕ್ಟಿವಿಟಿ ಇದೆ, ಎಲ್ಲ ಇದೆ. ಒಂದು 20 ಲಕ್ಷದಿಂದ 1 ಕೋಟಿ 1.5 ಕೋಟಿ ಈ ತರ ಸಿನಿಮಾ ಮಾಡೋರಿಗೆ ನಾನು ಒಂದು ಕೆಲವು ಸಜೆಷನ್ ಹೇಳ್ತೀನಿ. ನೀವು ಕ್ಯಾಮ್ರಾ, ಪೋಸ್ಟ್ ಪ್ರೊಡಕ್ಷನ್ ಅದಕ್ಕೆ ಚೆನ್ನಾಗಿ ಹಣ ಹಾಕಿ ಕ್ವಾಲಿಟಿಗೆ ಅಂತ ಕೊಡಿ. ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾ ಪ್ರೇಕ್ಷಕರು ಬರದೇ ಇರೋದಕ್ಕೆ ಕಾರಣ, OTT ಅವರು ತಗೊಳ್ದೇ ಇರೋದ್ ಕಾರಣ ನಿಮ್ಮ ಪೇಲವ ಮಟ್ಟದ ಗುಣಮಟ್ಟ ಇಲ್ಲದಿರೋ ಸಿನಿಮಾಗಳು. ಮ್ಯಾಕ್ಸಿಮಮ್ ಸಿನಿಮಾ ನೋಡಿ 150 ಸಿನಿಮಾಗಿಂತ ಜಾಸ್ತಿ ರಿಲೀಸ್ ಆಗಿದೆ. 140 ಸಿನಿಮಾಗಳಲ್ಲಿ ಪ್ರೊಡ್ಯೂಸರ್ ಮಗನೇ ಹೀರೋ, ಇಲ್ಲ ನನ್ನಂತ ಒಂದು ಡೈ ಹಾಕೊಂಡು ಕೂತಿರೋನೇ ಹೀರೋ. ನಿಮಗ್ ನೋಡಕ್ ನಾನು 200 ರೂಪಾಯಿ ಕೊಟ್ಟು ಬಿಡ್ಬೇಕಾ ಅಂತ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ. ಅವರು 500 ಆದ್ರೂ ಪ್ರಭಾಸ್ ನೋಡಕ್ ಹೋಗ್ತಾರೆ. ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಸುಮ್ಮನೆ ಬ್ಲೇಡ್ ಹಾಕ್ತೀವಿ. ಮತ್ತೆ 6 ಕೋಟಿ 1 ವರ್ಷದ ಮೇಲೆ ರಿಟರ್ನ್ ಬರುತ್ತೆ ಸರ್. ಈಗ 20 ಲಕ್ಷದಲ್ಲಿ ಸಿನಿಮಾ ಮಾಡಿರೋ ನಿರ್ಮಾಪಕನಿಗೆ 5 ಲಕ್ಷ ಕೊಟ್ಟು ತಗೊಳ್ಳಿ ಸರ್. ವರ್ಷಕ್ಕೆ 52 ಸಿನಿಮಾ ಬೇಕು, ಒಂದು ವರ್ಷಕ್ಕೆ, ವಾರಕ್ಕೆ ಒಂದೊಂದಂದ್ರೆ ನಿಮ್ಗೆ 52 ವಾರಕ್ಕೆ 52 ಸಿನಿಮಾ ತಗೊಂಡ್ರೆ 2.5 ಕೋಟಿನಲ್ಲಿ ನೀವು ಬೈ ಮಾಡ್ಬೋದು ಸರ್. ನಮ್ದೇ OTT ರನ್ ಮಾಡ್ಬೋದು.
ನಿಮ್ದೇ ಅದೇ 20 ಜನ ಸೇರಿ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಮಾಡ್ಬೋದು. ಅದೇ 20 ಜನ ಹೋಗಿ 20 ಥಿಯೇಟರ್ನ ಬೈ ಮಾಡ್ಬೋದು. ರಿಲೀಸ್ ಆದ್ಮೇಲೆ ಇಲ್ಲಿ ಹಾಕಿ ಸರ್, ಎಲ್ಲೂ ಕೇಳಲೇಬೇಡಿ ಸರ್, ನಮ್ದೇ OTT ಇರುತ್ತೆ, ನಿಮ್ ಸಿನಿಮಾನು ನಿರ್ಮಾಣ ಮಾಡಿ. ಈ ತರದ್ ಏನಾದ್ರೂ ಟೆಕ್ನಿಕ್ ಯೂಸ್ ಮಾಡಿ, ಫ್ಯೂಚರ್ ಆಗುತ್ತೆ. ನಿಮ್ದೇ ಒಂದು OTT ಮಾಡಿ, ನೀವೇ ನಿರ್ವಹಣೆ ಮಾಡ್ಕೊಳ್ಳಿ. 30 ಜನ ಬಂದ್ರೆ ಒಂದೊಂದು ಡಿಸ್ಟಿಕ್ ರಾಜ್ಯದ ತರ ಹೋಗಿ ನಮ್ ಡಿಸ್ಟಿಕ್ ನೋಡ್ಕೋತೀವಿ ಅಲ್ಲಿ. ಒಂದು ಸ್ವಲ್ಪ ಪ್ರತಿ ನಿರ್ಮಾಪಕ ನಮ್ಮ ತಂಡದ್ನೆಲ್ಲ ಒಂದು 50 ಜನ ಕೆಲಸ ಮಾಡಿದ್ದಾರೆ ಅಂದ್ರೆ ಶೂಟಿಂಗು. ಆ ಸಿನಿಮಾ ನಾನು ತಗೊಳ್ಬೇಕು ಅಂದ್ರೆ 50 ಜನ ಸಬ್ಸ್ಕ್ರೈಬರ್ ಆಗ್ಬೇಕು ಅಂತ ಹೇಳ್ತೀನಿ. ಈ ತರದ್ದು ಏನಾದ್ರು ಟೆಕ್ನಿಕಲ್ ಗುರ್ತಿರೋರು ಈ ತರದ್ದು ಅಂದ್ರೆ ಒಬ್ಬನೇ ದುಡ್ಡು ಹಾಕ್ಬಿಟ್ಟು 3 ಕೋಟಿ ನಾಳೆ ಮಾಡ್ತೀನಿ OTT ನೀವು ರನ್ ಮಾಡ್ತೀರಾ ಅಂದ್ರೆ ನಾನು ಮಾಡಿದ್ದಾರೆ. ಬಟ್ ಇವತ್ತಿನ ಚಿತ್ರರಂಗ ಅದೇ ಎರಡೂ ಸೇರೆ ಇವತ್ತಿನ ಚಿತ್ರರಂಗ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಗೊತ್ತಿರುತ್ತೆ. ನಂದೇನಪ್ಪ ಒಂದು ರಿಕ್ವೆಸ್ಟ್ ಅಂದ್ರೆ, ಹೊಸ ಪ್ರೊಡ್ಯೂಸರ್ಗಳಿಗೆ ನಾನು ಹೇಳೋದಂದ್ರೆ, ನಮ್ಗಾಗಿರೋ ಅನುಭವನ ಹಂಚ್ಕೋಬೇಕು ಅಂತ ಹೇಳಿದ್ರೆ, ನಿಮ್ದು ಏನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಒಂದು 2 ಕೋಟಿ ನಂದಿದೆ, ಆ 2 ಕೋಟಿ ಹೋದ್ರೂ ಪರವಾಗಿಲ್ಲ, ನಾನು ಬದುಕ್ತೀನಿ ಅಂದ್ರೆ ಮಾತ್ರ ಸಿನಿಮಾ ಮಾಡಿ, ಇಲ್ಲದೆ ದಯವಿಟ್ಟು ಸಿನಿಮಾ ಮಾಡಬೇಡಿ. ನನ್ನಿದು ಯಾಕಂದ್ರೆ ಆ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾನು ಜೀವನ ಮಾಡ್ತೀನಿ. ಯಾಕಂದ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಇವೆಲ್ಲ ಮಾಡ್ಕೊಳ್ತಾರೆ. ಇವೆಲ್ಲ ನೋಡಿದಾಗ, ಯಾಕಂದ್ರೆ ನಾನು ಸ್ವತಃ ಸಿನಿಮಾ ಫೀಲ್ ಆದಾಗ ನನಗೂ ಮನಸ್ಸು ತುಂಬಾ ನೋವಾಯ್ತು. ಎಲ್ಲ ಅಷ್ಟು ದುಡ್ಡು ಹೋಗಿ ದುಡ್ಡು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೆ ನಾನು ಮೊದಲಿಂದ ಯಾವಾಗ ಹೇಳೋದು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು 5 ಕೋಟಿ ಹೋದ್ರೂ ನಾವು ಸರ್ವೈವ್ ಆಗ್ತೀವಿ, ನಾವು ಜೀವನ ಮಾಡ್ತೀವಿ ಅಂದ್ರೆ ಮಾತ್ರ ಸಿನಿಮಾ ಮಾಡಬೇಕು. ಇಲ್ದರೆ ಈಗಿನ ಪರಿಸ್ಥಿತಿ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಇವರು ಪಾಪ ನಾಗೇಶ್ ಆಗ್ಲಿ, ನಮ್ಮ ಜಯ ಶ್ರೀನಿವಾಸ್ ಆಗ್ಲಿ, ಎಲ್ಲಾರು ಶ್ರಮ ಪಡ್ತಿದ್ದಾರೆ. ಏನಾದ್ರು ಮಾಡಿ ಒಂದು ಒಳ್ಳೆ ಸೆಕ್ಷನ್ ಕೊಡಬೇಕು, ಒಂದು ಇವಾಗ ಮಾಡಿರೋ ಸಿನಿಮಾಗೆ ಒಂದು ಒಳ್ಳೆ ಯಾವ್ದಾರ ರೀತಿಯಲ್ಲಿ ಅವ್ರು ಹಣ ಬರಂಗ್ ಮಾಡಬೇಕು ಅಂತ ಒಂದು ಶ್ರಮ ಪಡ್ತಿದ್ದಾರೆ. ಅದು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಎಲ್ರಿಗೂ ಸ್ವಾಗತ. ಆಗ್ಲೇ ಕೋರಿದ್ವಿ, ಈಗ ಆಲ್ರೆಡಿ ಮಧ್ಯಂತರಕ್ಕೆ ಬಂದಿದ್ದೀವಿ. ಇಲ್ಲಿ ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ಮೊನ್ನೆ ಒಬ್ರು ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡಾಗ ಚರ್ಚೆಗಳು ಸ್ಟಾರ್ಟ್ ಆಯ್ತು. ನಮ್ದೇ ಆದಂತ ಒಂದು ಚಿತ್ರರಂಗದ ಗ್ರೂಪ್ ಇದೆ, ಕರ್ನಾಟಕ ಚಿತ್ರೋದ್ಯಮ ಅಂತ. ಮತ್ತೆ ಒಂದು ಹಲವಾರು 8 ಗ್ರೂಪ್ಗಳಲ್ಲಿ ನಾವೆಲ್ಲ ಒಂದು ಸಮನ್ವಯವಾಗಿ ಚರ್ಚೆ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಇಲ್ಲಿ ಭಾಗಶಃ ಎಲ್ಲರೂ ಗ್ರೂಪ್ಗಳಲ್ಲಿ ಇರ್ತೀರಾ ಅನ್ಕೋತೀನಿ. ಮುಖ್ಯ ಉದ್ದೇಶ, ಇವತ್ತಿನ ಸಭೆ ಮುಖ್ಯ ಉದ್ದೇಶ, ಈ ಹಿಂದೆ 2 ಸಭೆ ಮಾಡಿದ್ವಿ. ನಮ್ಮ ಚಿಂಗಾರಿ ಅವರ ಸಹಕಾರದೊಂದಿಗೆ ಚಿಂತನ ಮಂಥನ ಅಂತ 2 ಸಭೆಗಳು ಮಾಡಿದ್ವಿ. ಅಲ್ಲಿ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಅಲ್ಲಿ ಚರ್ಚೆ ಆಗಿದ್ದ ಉದ್ದೇಶಗಳೇನಂದ್ರೆ, ನಿರ್ಮಾಪಕ ಇವತ್ತು ಉಳಿಯೋ ನಿಟ್ಟಿನಲ್ಲಿ ಇಲ್ಲಿ ಉತ್ತಮವಾದಂತಹ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಕ್ಕಂಥದ್ದೇ ಮೂಲ ಉದ್ದೇಶ ಆಗಿತ್ತು. ಯಾಕಂದ್ರೆ ಇತರ ಚಿತ್ರರಂಗಗಳಿಗೆ, ನಮ್ಮ ಸೌತ್ ಇಂಡಸ್ಟ್ರಿ 4 ರಂಗಗಳೇನಿದೆಯೋ ಅಲ್ಲಿರ್ತಕ್ಕಂಥ ಒಂದು ಅಲ್ಪ ಸ್ವಲ್ಪ ಒಂದು ಏನು ಪೂರಕ ವಾತಾವರಣ ಇದೆಯೋ, ಆ ವಾತಾವರಣ ಕೂಡ ಇಲ್ಲಿ ನಿರ್ಮಾಪಕರುಗಳಿಗೆ ಇಲ್ಲ, ನಿಮ್ಗೆ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಮುಂಚೂಣಿನಲ್ಲಿ ಹೋರಾಟ ಮಾಡೋರಿಲ್ಲ. ಯಾಕಂದ್ರೆ ಒಂದು 4-5 ವರ್ಷಗಳಿಂದ ಈಚೆಗೆ ಚಿತ್ರರಂಗದಲ್ಲಿ ಯಾಕೆಲ್ಲರೂ ಒಟ್ಟಿಗೆ ಸೇರಬಾರ್ದು, ಬನ್ನಿ ಅದೆಷ್ಟು ಜನ ಬರ್ತೀರಾ ಅಂತ. ಥ್ಯಾಂಕ್ ಯು. ಇಷ್ಟೊಂದು ಜನ ಬಂದಿರೋದು ಒಂದು ಖುಷಿ ಆಗ್ತಾ ಇದೆ ನಿಜಕ್ಕೂ. ಇಲ್ಲಿ ಖುಷಿ ವಿಚಾರನೇ ಮಾತಾಡಬೇಕು, ಆದರೆ ಖುಷಿ ವಿಚಾರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಮೊನ್ನೆ ಯಾರೋ ಒಬ್ಬ ಜರ್ನಲಿಸ್ಟ್ ಬರ್ದಿದ್ರು, ಆಲ್ರೆಡಿ ಕನ್ನಡದಲ್ಲಿ 120 ಫಿಲಂಗಳು ಸೋತಿದ್ದಾವೆ ಅಂತ. 120 ಫಿಲಂಗಳು ಸೋತಿದ್ದಾವೆ ಅಂತ ಬರ್ದಿದ್ದಾರೆ ಅಂದ್ರೆ, ನನಗೆ ಕರೆಕ್ಟ್ ಪಿಕ್ಚರ್ ಇರುತ್ತೆ ಒಂದು ಫಿಲಮ್ ಎಷ್ಟು ಬಂದಿರುತ್ತೆ ಏನು ಅಂತ. ಇವತ್ತಿನ ದಿನ ಯಾವುದೇ ಫಿಲಮ್ಗೂ ಸಹ ರಿಲೀಸ್ಗೆ ಏನು ಖರ್ಚು ಮಾಡ್ತೀವಿ ಆ ದುಡ್ಡು ಬರ್ತಾ ಇಲ್ಲ. ಮೇ ಬಿ ನಾನು ಹೇಳ್ತಿರೋದು ಸತ್ಯ ಅನ್ಸುತ್ತೆ. ನಾನೊಂದು ಆರ್ಟಿಕಲ್ ಬರ್ದಿದ್ದೆ, 1 ಲಕ್ಷ ರೂಪಾಯಿ ರಿಟರ್ನ್ ಬರ್ತಾ ಇಲ್ಲ ಅಂತ. ಅದಕ್ಕೆ ಒಂದಿಷ್ಟು ಜನ ಪ್ರಶ್ನೆ ಮಾಡಿದ್ರು. ನಾನು ಕ್ಲಿಯರ್ ಆಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಏನಕ್ಕೆ ಬರ್ತಾ ಇಲ್ಲ ಅಂತ. ಅಲ್ಲ, ಬಂಡವಾಳ ಎಲ್ಲೋಯ್ತು, ಹಾಕಿದ ಬಂಡವಾಳ. ಇಲ್ಲಿ ಏನಾಗಬೇಕು ಅಂದ್ರೆ, ಫಸ್ಟ್ ನಿರ್ಮಾಪಕರುಗಳು ಎಜುಕೇಟೆಡ್ ಆಗಬೇಕು. ಎಷ್ಟು ನಾವು ಎಜುಕೇಟೆಡ್